ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ಕ್ರಿಯೆ ಮಾಡುವ, ರಕ್ಷಣೆ ನೀಡುವ, ಶಾಂತಿ, ದೇವರ ಭಯ, ಜ್ಞಾನ, ದೇವದೂತರ ಕಾವಲು, ನೀತಿ, ನಿತ್ಯ ಜೀವ ನೀಡುವ ಆರೋಗ್ಯದಾಯಕ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಹೌದು ಪ್ರಿಯರೇ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಪ್ರಿಯರೇ. ಈ ರಕ್ಷಣೆ ಅಥವಾ ಆ ರಕ್ಷಣೆ ನಿಮ್ಮಿಂದ ಅಥವಾ ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎಂದು ಪೌಲನು ಎಫೆಸ ಪತ್ರಿಕೆ ಬರೆಯುತ್ತಿದ್ದಾನೆ ಪ್ರಿಯರೇ. ಆ ರಕ್ಷಣೆಯ ಬಗ್ಗೆ, ಆ ದೇವರ ವರದ ಬಗ್ಗೆ ನಾವು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ಅರ್ಥ ಮಾಡಿಕೊಳ್ಳುವ ವರವನ್ನು, ಜ್ಞಾನವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಮಾತುಗಳು, ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಅವು ಫಲಿಸುವಂತೆ 100ರಷ್ಟು ಆ ಫಲ ಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ದೇವರ ಮಕ್ಕಳನ್ನು ಆತ್ಮಭಾರ, ಆತ್ಮವರ, ಆತ್ಮಾಭಿಷೇಕ, ರಕ್ಷಣೆ, ಸತ್ಯದ ಜ್ಞಾನಕ್ಕೆ ಸೇರಿಸುವಂತಾಗಲಿ. ಯೇಸು ಕ್ರಿಸ್ತ ರಕ್ಷಣೆಯ ನಾಮದಲ್ಲಿ ಆಮೇನ್, ಆಮೇನ್. ಪ್ರಾರ್ಥನೆ ಪ್ರಿಯ, ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ, 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 ಸೃಷ್ಟಿಕರ್ತ, ರಕ್ಷಣೆ, ಪೋಷಣೆ ಮಾಡುವ ದೇವರೇ. ಹೌದು ದೇವ, ಆ ರಕ್ಷಣೆಯು ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎನ್ನುವ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ ಭಾಗದಿಂದ ಧ್ಯಾನಿಸಲಿರುವಾಗ, ತಂದೆ, ಆತ್ಮಸ್ವರೂಪ ದೇವರೇ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ, ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯಲ್ಲಿ, ಬೆಳಕಿನಲ್ಲಿ, ಜ್ಞಾನದಲ್ಲಿ ನಾವು ಧ್ಯಾನಿಸುವಂತೆ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ಜೀರ್ಣಿಸಿಕೊಂಡು ಅದರಂತೆ ಜೀವಿಸಲು, ಪರಿಪೂರ್ಣ ರಕ್ಷಣೆಗೆ ನಿಮ್ಮ ದಯೆಯಿಂದ ನಮ್ಮನ್ನು ನಡೆಸುತ್ತಾ ಬರಬೇಕೆಂದು, ನಿಮ್ಮಲ್ಲಿ ನಂಬಿಕೆ ಇಡುವವರಾಗುವಂತೆ ಸಂಪೂರ್ಣವಾಗಿ, ನಿರೀಕ್ಷೆ ಇಡುವವರಂತೆ ಸಂಪೂರ್ಣವಾಗಿ, ನಿಮ್ಮ ಪರಮ ಪ್ರೀತಿಯಿಂದ ತುಂಬಿಕೊಂಡು, ನಿಮ್ಮನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸುವಂತೆ, ನಮ್ಮ ನೆರೆಯವರು ನಮ್ಮಂತೆ ಪ್ರೀತಿಸಲು ಮಹಾಕೃಪೆ ನೀಡುತ್ತಾ ಬರಬೇಕೆಂದು, ಹೀಗೆ ವಾಕ್ಯ ಕೇಳಲು ಬಂದಿರುವ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧವಾದ ಶಿಲುಬೆಯ ಬೆಳಕಿನಲ್ಲಿ, ನೆರಳಿನಲ್ಲಿ, ಶಕ್ತಿಯಲ್ಲಿ ಪರಿಶುದ್ಧಾತ್ಮನಿಂದ ತುಂಬಿಸಿ ನಡೆಸುತ್ತಾ ಬರಬೇಕೆಂದು, ದುಷ್ಟನ ಎಲ್ಲ ನೊಗಗಳನ್ನು ಮುರಿಯುತ್ತಾ, ಹೀಗೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು, ಅವನ ಅನುಚರರನ್ನು ಕಂಡುಹಿಡಿದು ನಿಮ್ಮ ಮಕ್ಕಳಾದ ನಾವು ನಮ್ಮ ವಿಶ್ವಾಸ, ಪ್ರಾರ್ಥನಾ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ಅನುದಿನ ತುಳಿದು ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು, ಯೇಸು ಕ್ರಿಸ್ತ ರಕ್ಷಣೆಯ ಸರ್ವಾಧಿಕಾರ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಸರ್ವಶಕ್ತನೇ, ಮಹಿಮಾ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎನ್ನುವ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರಿಯರೇ. ನಾವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ಈ ಹಾಡು ನಮಗೆ ಹೃದಯವನ್ನು ಆಸನ ಮಾಡುವಂತೆ, ಫಲವತ್ತಾಗುವಂತೆ ಅನುಗ್ರಹಿಸಲಿ. ಆಮೇನ್. ಹಾಡು ಪ್ರಿಯರೇ, ಜಯ ಗೀತೆ. ಹೌದು, ನನ್ನೊಂದು ಏಕೀಭವಿಸಿ ಹಾಡಿರಿ. ಸ್ತುತಿಗಾನವೇ ಹಾಡಲೇ, ಜಯ ಗೀತವ ಹಾಡಲೇ, ಸ್ತುತಿಗಾನವ ಹಾಡಲೇ,
ಜಯಗೀತೆಯ ಹಾಡಲೇ ನನ್ನ ಆಧಾರವಾಗಿರುವ ಯೇಸುವೆ ನಿನ್ನ ಕೃತಜ್ಞತೆಯಿಂದ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆನು. ನಮ್ಮ ಆಧಾರವಾಗಿರುವ ಯೇಸುವೆ ನಿನಗೆ ಕೃತಜ್ಞತೆಯೊಂದಿಗೆ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆವು. ಸ್ತುತಿಗಾನವ ಹಾಡಲೇ ನಂಬಿಕೆಯುಳ್ಳದ್ದು ನಿನ್ನ ನ್ಯಾಯವಿಧಿಗಳು, ಬೆಳ್ಳಿ ಬಂಗಾರಕ್ಕಿಂತಲೂ ಎಷ್ಟೋ ಕೋರತಕ್ಕವುಗಳು. ತಂದೆ ದೇವ, ನಂಬಿಕೆಯುಳ್ಳವು ನಿನ್ನ ನ್ಯಾಯವಿಧಿಗಳು, ಬೆಳ್ಳಿ ಬಂಗಾರಕ್ಕಿಂತ ಎಷ್ಟೋ ಕೋರತಕ್ಕವುಗಳು. ನಿನ್ನ ಧರ್ಮಶಾಸ್ತ್ರ ನನ್ನ ಹೃದಯದೊಳಗೆ ಸ್ಥಾಪಿಸಲ್ಪಟ್ಟಿದೆ ಪ್ರಭು ಪರಿಶುದ್ಧಾತ್ಮನಿಂದ. ಆಮೆನ್. ನಿನ್ನ ಧರ್ಮಾಸನವು ನಮ್ಮ ಹೃದಯದೊಳಗೆ ಸ್ಥಾಪಿಸು ಪ್ರಭು ನಿನ್ನ ಪರಿಶುದ್ಧಾತ್ಮನಿಂದ. ಸ್ತುತಿಗಾನವ ಹಾಡಲೇ ಜಯಗೀತೆಯ ಹಾಡಲೇ ನಮ್ಮ ಆಧಾರವಾಗಿರುವ ಯೇಸಪ್ಪ ನಿನಗೆ ಕೃತಜ್ಞನಾಗಿ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆನು. ನನ್ನ ಆಧಾರವಾಗಿರುವ ಯೇಸುವೆ ನಿನಗೆ ಕೃತಜ್ಞರಾಗಿ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆವು. ಸ್ತುತಿಗಾನವ ಹಾಡಲೇ ಶ್ರೇಷ್ಠವಾದದ್ದು ನೀ ನೀಡುವ ವರಗಳು, ಲೌಕಿಕ ಜ್ಞಾನಕ್ಕಿಂತಲೂ ಎಷ್ಟೋ ಉಪಯುಕ್ತವಾದವುಗಳು. ಯೇಸುವೆ, ಶ್ರೇಷ್ಠವಾದವು ನಿನ್ನ ನೀಡುವರಗಳು, ಲೌಕಿಕ ಜ್ಞಾನಕ್ಕಿಂತಲೂ ಎಷ್ಟೋ ಉಪಯುಕ್ತವಾದವುಗಳು. ನಿನ್ನ ಶ್ರೇಷ್ಠವಾದ ರಾಜ್ಯ ಸೇವೆಗಾಗಿ ಕೃಪೆ ವರಗಳಿಂದ ನನ್ನ ಅಲಂಕರಿಸಿರುವೆ ಸ್ವಾಮಿ. ನಿನ್ನ ರಾಜ್ಯ ಸೇವೆಯ ಶ್ರೇಷ್ಠತೆಗಾಗಿ ಕೃಪೆ ವರಗಳಿಂದ ನಮ್ಮನ್ನು ಅಲಂಕರಿಸು ಯೇಸುವೆ. ಸ್ತುತಿಗಾನವೇ ಹಾಡಲೇ ಜಯಗೀತೆಯ ಹಾಡಲೇ ನನ್ನ ಆಧಾರವಾಗಿರುವ ಯೇಸುವೆ ನಿನಗೆ ಕೃತಜ್ಞನಾಗಿ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆನು. ನನ್ನ ಆಧಾರವಾಗಿರುವ ಯೇಸಪ್ಪ ನಿನಗೆ ಕೃತಜ್ಞನಾಗಿ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆನು. ಸ್ತುತಿಗಾನವ ಹಾಡಲೇ ನೂತನವಾದದ್ದು ನಿನ್ನ ಜೀವ ಮಾರ್ಗವು, ವಿಶಾಲ ಮಾರ್ಗಕ್ಕಿಂತಲೂ ಎಷ್ಟೋ ಆಶಿಸತಕ್ಕದ್ದು. ಪರಿಶುದ್ಧಾತ್ಮ ಪ್ರಭುವೇ, ನೂತನವಾದದ್ದು ನಿನ್ನ ಜೀವ ಮಾರ್ಗವು, ವಿಶಾಲ ಮಾರ್ಗಕ್ಕಿಂತಲೂ ಎಷ್ಟೋ ಆಶಿಸಲ್ಪಡತಕ್ಕದ್ದು. ನಿನ್ನ ಸಿಂಹಾಸನ ನನ್ನ ಸೇರಿಸುವುದಕ್ಕೆ ನನ್ನೊಂದಿಗೆ ನೀನಿರುವೆ ಸ್ವಾಮಿ.
ನನ್ನ ಗುರಿ ನೀನಾಗಿರುವೆ ಕ್ರಿಸ್ತನೇ. ನಿನ್ನ ಸಿಂಹಾಸನವ ನನ್ನ ಸೇರಿಸಲೆಂದು ನಮ್ಮೊಂದಿಗೆ ನೀನಿರುವೆ ಸಪ್ಪ. ನಮ್ಮ ಗುರಿ ನೀನಾಗಿರುವೆ ರಕ್ಷಕ. ಸ್ತುತಿಗಾನವೇ ಹಾಡಲೇ, ಜಯ ಗೀತವ ಹಾಡಲೇ, ನನ್ನ ಆಧಾರವಾಗಿರುವ ಯೇಸಪ್ಪ ನಿನಗೆ ಕೃತಜ್ಞನಾಗಿ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆನು. ನಮ್ಮ ಆಧಾರವಾಗಿರುವ ಯೇಸುವೆ ನಿನಗೆ ಕೃತಜ್ಞರಾಗಿ ಈ ಜೀವಿತವೆಲ್ಲವೂ ಸಾಕ್ಷಿಯಾಗಿರುವೆವು. ಸ್ತುತಿಗಾನವ ಹಾಡಲೇ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. We welcome you, Father, God Almighty, in this place. We welcome you, Son of God, Jesus Christ, in this Word of God. We welcome you, Holy Spirit, with fire and living water, in this message. Who one listen and take control that Word of God. Turn to save all of us. In the mighty name of Jesus Christ, we pray, Father God Almighty. Amen. Amen. ಹೌದು ಪ್ರೇರೆ, ಜಯಗೀತ ಎಂದು ಹಾಡನ್ನು ಹಾಡಿದ ಪ್ರೇರೆ, ಯೇಸುವೆ ಸ್ತುತಿಗಾನಕ್ಕೆ ಪಾತ್ರನಾಗಿದ್ದಾನೆ, ನಮ್ಮ ಆಧಾರವಾಗಿದ್ದಾನೆ ಪ್ರೇರೆ. ತಂದೆಯ ಬಳಿಗೆ ಒಂದು ದಿನ ನಮ್ಮನ್ನು ಸೇರಿಸುತ್ತಾನೆ, ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ, ಸ್ವರ್ಗಕ್ಕೆ. ಹೌದು ಪ್ರೇರೆ. ಮತ್ತು ಯೇಸುವಿಗೆ ನಾವು ಕೃತಜ್ಞರಾಗಿ ಜೀವಿತವೆಲ್ಲ ಜೀವಿಸಬೇಕಾಗಿದೆ. ನಂಬಿಕೆಯುಳ್ಳವುಗಳಾಗಿವೆ ದೇವರ ನ್ಯಾಯವಿಧಿಗಳು. ಹೌದು, ಯಾವುದು ಮಾಡಬೇಡ ಎಂದು ಹೇಳುತ್ತಾನೋ ಅವೆಲ್ಲ ದೇವರ ಜ್ಞಾನ, ಶಕ್ತಿ, ಪ್ರೀತಿ, ವಿಮೋಚನೆ ಇವೆಲ್ಲ ನ್ಯಾಯವಿಧಿಗಳು ಪ್ರೇರೆ. ಬೆಳ್ಳಿ ಬಂಗಾರಕ್ಕಿಂತ ಎಷ್ಟು ಕೋರಲ್ಪಡುವಂಥವುಗಳು ದೇವರ ಧರ್ಮಶಾಸ್ತ್ರ ನಮ್ಮ ಹೃದಯದೊಳಗೆ ಸ್ಥಾಪಿಸುತ್ತಾನೆ ಪರಿಶುದ್ಧಾತ್ಮನಿಂದ. ಹೌದು ಪ್ರೇರೆ, ಪರಿಶುದ್ಧಾತ್ಮ ನವೀನ ಮಾರ್ಗದಲ್ಲಿ ನಡೆಸುತ್ತಾನೆ, ಮರಣ ಗೆದ್ದ ಮಾರ್ಗದಲ್ಲಿ ನಡೆಸುತ್ತಾನೆ ಪರಿಶುದ್ಧಾತ್ಮನು ಯೇಸು ನಾಮದಲ್ಲಿ. ಹೌದು, ಶ್ರೇಷ್ಠವಾದವುಗಳು ದೇವಕುಮಾರ ನೀಡುವ ವರಗಳು, ಪರಿಶುದ್ಧಾತ್ಮ ನೀಡುವ ವರಗಳು ಈ ಲೋಕಜ್ಞಾನಕ್ಕಿಂತ ಎಷ್ಟೋ ಉನ್ನತ ವಿದ್ಯಾಭ್ಯಾಸ ಮಾಡಿ ಅನೇಕ ಸಂಪಾದನೆ ಮಾಡುವ ಉದ್ಯೋಗ ಮಾಡುತ್ತೇವಲ್ಲ, ಅವೆಲ್ಲವುಗಳಿಗಿಂತ ಶ್ರೇಷ್ಠವಾದದ್ದು ದೇವರು ನೀಡುವ ವರಗಳು. ಎಷ್ಟು ಉಪಯುಕ್ತವಾದವು ಪ್ರೇರೆ. ಮತ್ತು ಅವೆಲ್ಲವುಗಳನ್ನು ದೇವರ ಸೇವೆಗಾಗಿ, ಇತರರ ಒಳಿತಿಗಾಗಿ, ರಕ್ಷಣೆಯ ಮಾರ್ಗದಲ್ಲಿ ನಡೆಸಲು ಉಪಯೋಗಿಸಬೇಕಾಗಿದೆ. ಆ ಕೃಪೆಯ ವರಗಳಿಂದ ನಮ್ಮನ್ನು ತುಂಬಿಸುತ್ತಾನೆ. ಯೇಸುವಿನಲ್ಲಿ ವಿಶ್ವಾಸಿಡುವ, ಹೃದಯದಿಂದ ವಿಶ್ವಾಸಿಸುವ ಪ್ರತಿಯೊಬ್ಬ ಮಗ ಮಗಳಿಗೆ ಹೀಗೆ ನೂತನವಾದದ್ದು ಪ್ರೇರೆ ಯೇಸುವಿನ ಜೀವಮಾರ್ಗ, ಆತ ಜಾಡು, ಆತನ ಜೀವಿತ ಪಾಲನೆ, ಯೇಸುವಿನ ಪ್ರೀತಿಸ ಆತ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ನೂತನ ಜೀವಮಾರ್ಗ, ಪವಿತ್ರಾತ್ಮ ಮಾರ್ಗ. ವಿಶಾಲವಾದ ಮಾರ್ಗಕ್ಕಿಂತ, ಲೋಕ ಮಾರ್ಗಕ್ಕಿಂತ, ನರಕ ಮಾರ್ಗಕ್ಕಿಂತ, ಮನುಷ್ಯನ ಮಾರ್ಗಕ್ಕಿಂತ ನೂತನವಾಗಿದೆ ಯೇಸುವಿನ ಜೀವಮಾರ್ಗ. ಎಷ್ಟು ಆಶಿಸಲ್ಪಡುವಂಥದ್ದು ಆ ಮಾರ್ಗ, ಆ ಜೀವಮಾರ್ಗ, ಯೇಸುವಿನ ಮಾರ್ಗ ದೇವರ ಸಿಂಹಾಸನದ ಬಳಿಗೆ ನಮ್ಮನ್ನು ಸೇರಿಸುತ್ತದೆ. ಆ ಸಿಂಹಾಸನದಲ್ಲಿ ಸ್ವತಃ ಯೇಸುವೆ ತಂದೆಯಲ್ಲಿರುವುದನ್ನು ನಾವು ನೋಡುತ್ತೇವೆ. ಆ ದಿನದಲ್ಲಿ ಯಾವ ಪ್ರಶ್ನೆ ಮಾಡುವುದಿಲ್ಲ. ಯೇಸು ತಂದೆಯಲ್ಲಿಯೂ, ತಂದೆ ಯೇಸುವಿನಲ್ಲಿಯೂ, ಯೇಸು ನಮ್ಮಲ್ಲಿಯೂ ಇರುವುದನ್ನು ನಾವು ನೋಡುತ್ತೇವೆ.
ಹೀಗೆ ಯೇಸು ಸಮಸ್ತದಲ್ಲಿ ಸಮರಸ್ಥನಾಗಿದ್ದಾನೆ. ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮೊಂದಿಗಿದ್ದು ನಮ್ಮ ಗುರಿಯಾಗುತ್ತಾನೆ ಪ್ರೇರೆ. ದೇವರ ಸಿಂಹಾಸನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಅಂಥ ಮಹಾಕೃಪೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ವರ, ಫಲ, ಆಯುಧ, ವಿಶ್ವಾಸ, ಆಶೀರ್ವಾದ ತಂದೆ ನಮ್ಮೆಲ್ಲರಿಗೆ ನೀಡಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್ ಆಮೇನ್. ಪ್ರೇರೆ, ವಾಕ್ಯ ಭಾಗದೊಳಗೆ ಪ್ರವೇಶಾಗೋಣ. ಅಂಶ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ನಾವು ವಾಕ್ಯ ಭಾಗದೊಳಗೆ ನೋಡುವುದಾದರೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ ಪ್ರೇರೆ. ಪರಿಶುದ್ಧ ಗ್ರಂಥ ಇರುವವರು ತೆಗೆದುಕೊಳ್ಳಬಹುದು. ಜೀವಂತವಾದ ಪ್ರೇರೆ ದೇವರ ವಾಕ್ಯ ಕ್ರಿಯೆ ಮಾಡುತ್ತದೆ. ನಂಬುವುದಾದರೆ ದೇವರ ಮಹಿಮೆಯನ್ನು ತೋರಿಸುತ್ತದೆ. ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ. ಕೀಲು ಮಜ್ಜೆಗಳನ್ನು, ದೇಹ ಆತ್ಮಗಳನ್ನು ತೂರಿ ಹೋಗುತ್ತದೆ. ಹೃದಯದ ಆಶೆ ಆಲೋಚನೆಗಳನ್ನು ತಿಳಿದುಕೊಳ್ಳುತ್ತದೆ. ಹೀಗೆ ಯೇಸುವೆ ಆ ದೇವರ ವಾಕ್ಯವಾಗಿದ್ದಾನೆ. ವಾಕ್ಯವು ದೇವರಾಗಿದೆ ಪ್ರೇರೆ. ಎಫೆಸ ಪತ್ರಿಕೆ 2ನೇ 8ನೇ ವಾಕ್ಯದಲ್ಲಿ ಓದುವುದಾದರೆ ನಮ್ಮ ಅಂಶ ಪ್ರೇರೆ, ರಕ್ಷಣೆಯು ನಿಮ್ಮಿಂದ, ಅಂದರೆ ಪೌಲನು ಎಫೆಸದವರಿಗೆ ಹೇಳುತ್ತಿದ್ದಾನೆ. ಎಫೆಸ ನಗರದವರೇ, ಪಟ್ಟಣದವರೇ, ನೀವು ರಕ್ಷಣೆ ಹೊಂದಿದ್ದೀರಲ್ಲ ಪಾಪದಿಂದ, ನೀವು ಬಿಡುಗಡೆ ಆಗಿದ್ದೀರಲ್ಲ ಅಪರಾಧಗಳಿಂದ, ಇಹಲೋಕಾಚಾರಗಳಿಂದ, ವಾಯುಮಂಡಲದಲ್ಲಿರುವ ಅಧಿಕಾರ ನಡೆಸುವ ಅಧಿಪತಿಯಿಂದ, ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಂದ ಮತ್ತು ಅವಿಧೇಯತೆಯಿಂದ, ಶರೀರ ಭಾವದ ಆಸೆಗಳಿಂದ, ಮನಸ್ಸಿನ ಆಸೆಗಳಿಂದ, ಇಚ್ಛೆಗಳಿಂದ ಮತ್ತು ಸ್ವಭಾವ ಸಿದ್ಧವಾದ ದೇವರ ಕೋಪದಿಂದ ನೀವು ರಕ್ಷಣೆಯಾಗಿದ್ದೀರಲ್ಲ. ಇದು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಆದರೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ನಾವು 1ನೇ ವಾಕ್ಯದಿಂದ 8ನೇ ವಾಕ್ಯವರೆಗೆ ಓದುವುದಾದರೆ, ಆ ರಕ್ಷಣೆ ನಮ್ಮಿಂದ ಉಂಟಾಗಲಿಲ್ಲ ಪ್ರೇರೆ. ಶರೀರ, ಮನಸ್ಸಿನ ಆಸೆ, ಇಚ್ಛೆಗಳಿಂದ ಬಿಡುಗಡೆಯಾಗುವುದು ಮತ್ತು ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿ ದೇವರ ಬಲಗಡೆಯಲ್ಲಿ ಕ್ರಿಸ್ತನೊಂದಿಗೆ, ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸ ಇಟ್ಟ ನಮ್ಮನ್ನು ಕ್ರಿಸ್ತನೊಂದಿಗೆ ಕೂಡಿಸಿದ್ದು ರಕ್ಷಣೆ. ಅದು ಪ್ರೇರೆ. ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದನ್ನು ಬಿಟ್ಟು ಬಿಡುವ ರಕ್ಷಣೆ. ಆಕಾಶಮಂಡಲದಲ್ಲಿರುವ, ವಾಯುಮಂಡಲ, ಗಾಳಿಯಲ್ಲಿರುವ ಮಧ್ಯಾಕಾಶ, ಅಧಿಕಾರ ನಡೆಸುವ ಅಧಿಪತಿಗೆ, ಸೈತಾನನಿಗೆ, ಆತನ ದೂತರಿಗೆ ಅಧೀನವಾಗಿರುವ ನಮ್ಮನ್ನು, ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ ನಮ್ಮನ್ನು, ಪೂರ್ವದಲ್ಲಿ ಅವಿಧೇಯರಾಗಿ, ಅಂದರೆ ದೇವರು ಯೇಸು ಕ್ರಿಸ್ತ ದೇವರೆಂದು ತಿಳಿಯದ ನಮ್ಮನ್ನು, ಪರಿಶುದ್ಧತೆಗೆ, ಒಳ್ಳೆತನಕ್ಕೆ ಅವಿಧೇಯರಾಗಿದ್ದ ನಮ್ಮನ್ನು, ಶರೀರ ಭಾವ, ಮನಸ್ಸು ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನು ತೋರಿಸಿ ರಕ್ಷಿಸಿದ್ದಾನೆ ಪ್ರೇರೆ. ಹೌದು, ಹೀಗೆ ಈ ರಕ್ಷಣೆ ನಿಮ್ಮಿಂದ ಉಂಟಾಗಲಿಲ್ಲ, ಇದು ದೇವರ ವರವೇ. ಹೌದು ಪ್ರೇರೆ. ರಕ್ಷಣೆಯಲ್ಲಿ ಯಾವ್ಯಾವುಗಳಿಂದ ರಕ್ಷಣೆ ಆಗಿದ್ದೀರಿ ಎಂದು ಹೇಳುತ್ತಿದ್ದಾನೆ ಪೌಲನು. ಒಂದನೇದಾಗಿ ಅಪರಾಧಗಳಿಂದ ರಕ್ಷಣೆ ಆಗಿದ್ದೀವಿ ಅಂತ ಪ್ರೇರೆ. ಮತ್ತು ಪೀಠಿಕೆ ನೋಡುವುದಾದರೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಪೀಠಿಕೆ, ದೇವರು ಪಾಪಾತ್ಮರನ್ನು ರಕ್ಷಿಸಿ ಕ್ರಿಸ್ತನ ಜೀವದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಕ್ಕೆ ಆತನ ಕೃಪೆಯೇ ಕಾರಣ. ದೇವರು ಪಾಪಾತ್ಮರಾದ ಮನುಷ್ಯರಂದರೆ ನಮ್ಮನ್ನು ಪ್ರೇರೆ ರಕ್ಷಿಸಿದಂಥ ಮತ್ತು ಕ್ರಿಸ್ತ ಯೇಸುವಿನ, ಅಂದರೆ ದೇವರ ಮಗನ ಅಲ್ಲಿರುವ ನಿತ್ಯ ಜೀವ ಇದೆ ಪ್ರೇರೆ. ಶಾಶ್ವತ ಜೀವ, ದೇವರ ಜೀವ ಇದೆ. ದೇವರ ಜೀವ ಯೇಸುವೆ ಆಗಿದ್ದಾನೆ. ಕ್ರಿಸ್ತನ ಜೀವದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಕ್ಕೆ ಕೃಪೆಯ ಕಾರಣ ಅಂತ. ಹೌದು,
ರಕ್ಷಣೆ ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಹೌದು. ಹೀಗೆ ನಾವು ಈ ಎಫೆಸ ಪತ್ರಿಕೆ 2:8 ವಾಕ್ಯದ ಪೂರ್ಣ ವಾಕ್ಯ ನೋಡೋಣ ಪ್ರಿಯರೇ. 8ನೇ ವಾಕ್ಯ, ಎಫೆಸ ಪತ್ರಿಕೆ 2:8 ವಾಕ್ಯ, ಎಫೆಸಿಯನ್ಸ್ ಲೆಟರ್ ಚಾಪ್ಟರ್ 2 ವರ್ಸ್ 8th. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಂಬಿಕೆಯಿಂದ ಕೃಪೆ ಹುಟ್ಟುತ್ತದೆ ಪ್ರಿಯರೇ. ದೇವರ ದಯೆ ಪ್ರೀತಿ ಹುಟ್ಟುತ್ತದೆ ನಮ್ಮ ಮೇಲೆ. ದೇವರನ್ನು ನಂಬಿದರೆ, ಯೇಸುವನ್ನು ನಂಬಿದರೆ, ದೇವಕುಮಾರನೆಂದು ನಮ್ಮ ಪಾಪಗಳ ನಿಮಿತ್ತ ಪರಿಹಾರಕ್ಕಾಗಿ ಪಾಪ ಕೊಡುವ ಸಂಬಳ ಮರಣ, ನರಕ, ಇದರಿಂದ ಬಿಡಿಸಲು, ನಮ್ಮ ಪಾಪ ಪರಿಹರಿಸಲು, ನಮ್ಮ ಪಾಪ ತನ್ನ ಮೇಲೆ ಹೊತ್ತುಕೊಂಡ, ನಮ್ಮ ಮರಣ ತನ್ನ ಮೇಲೆ ಹೊತ್ತುಕೊಂಡ, ನಮ್ಮ ನರಕ ತನ್ನ ಮೇಲೆ ತೆಗೆದುಕೊಂಡು ಪಾತಾಳಕ್ಕೆ ಹೋಗಿ 3ನೇ ದಿನ ತಿರುಗಿ ಜೀವಕ್ಕೆ ಎದ್ದಿದ್ದಾನೆ ಪ್ರಿಯರೇ ಎಂದು ನಾವು ನಂಬಿಕೆ ಇಟ್ಟರೆ, ಆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹೌದ್ರಿ, ನಾವು ನಂಬಿದರೆ ಸಾಕು ಯೇಸುವನ್ನು. ಯಾಕೆ ಆತನು ಹುಟ್ಟಿದನು, ಯಾಕೆ ಪರಲೋಕ ಬಿಟ್ಟು ಬಂದನು, ಆತನು ಯಾರು ಎಂದು ಕ್ರಿಸ್ತೇಸುವನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು. ಕ್ರಿಸ್ತೇಸುವನ್ನು ಅರಿತುಕೊಳ್ಳುವುದಕ್ಕೋಸ್ಕರ ನಾನು ಲೋಕದ ಸಮಸ್ತವನ್ನು ಕಾಲಕಸವೆಂದೇ ಪರಿಗಣಿಸುತ್ತೇನೆ ಎಂದು ಪೌಲ ಹೇಳಿದಂತೆ ಹೇಳಿ ನಾವು ನಂಬಿಕೆ ಇಡುವುದಾದರೆ, ಆ ನಂಬಿಕೆಯ ಮೂಲಕ ಕೃಪೆಯಿಂದಲೇ, ಆ ನಂಬಿಕೆ ಒಂದು ಕೃಪೆ ಪ್ರೇರೆ. ನಂಬಿಕೆಯಿಂದ ಕೃಪೆ ಹುಟ್ಟುತ್ತದೆ. ಕೃಪೆ ಅಂದರೆ ಅಯೋಗ್ಯರನ್ನು ಯೋಗ್ಯರನ್ನಾಗಿಸುತ್ತದೆ. ಅಶುದ್ಧರು ಪರಿಶುದ್ಧರಾಗಲು ಸಾಧ್ಯವಿಲ್ಲ, ಆದರೆ ಪರಿಶುದ್ಧರಾಗುತ್ತೇವೆ ಯೇಸುವಿನಲ್ಲಿ ನಂಬಿಕೆ ಇಟ್ಟರೆ. ಮತ್ತು ಮರಣ ಪಾತ್ರರಾದವರು ಜೀವ ಪಾತ್ರರಾಗುತ್ತೇವೆ, ಶಾಶ್ವತ ಜೀವಕ್ಕೆ. ಅನಾರೋಗ್ಯ ಇರುವವರು ಆರೋಗ್ಯವಂತರಾಗುತ್ತೇವೆ. ಸೈತಾನನ ಮಕ್ಕಳಂತಿರುವವರು ದೇವರ ಮಕ್ಕಳಾಗುತ್ತೇವೆ. ಹೀಗೆ ಅಜ್ಞಾನಿಗಳು ಸುಜ್ಞಾನಿಗಳಾಗುತ್ತಾರೆ. ಬಲಹೀನರು ದೇವರ ಬಲ ಧರಿಸಿಕೊಳ್ಳುತ್ತಾರೆ. ಅನೀತಿವಂತರು ನೀತಿವಂತರಾಗುತ್ತಾರೆ. ಅವಿಶ್ವಾಸಿ ವಿಶ್ವಾಸಿ. ಹೀಗೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಕೃಪೆ, ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಅದು ಪ್ರೇರೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ವಂತ ಪ್ರೇರೆ. ಆ ರಕ್ಷಣೆ ನಂಬಿಕೆ ಇಟ್ಟರೂ ಕೂಡ, ಆ ನಂಬಿಕೆ ಕೃಪೆಯನ್ನು ಉಂಟು ಮಾಡಿದರೂ ಕೂಡ, ಆ ಕೃಪೆ ರಕ್ಷಣೆಯನ್ನು ಉಂಟು ಮಾಡಿದರೂ ಕೂಡ, ಆ ರಕ್ಷಣೆ ನಾವು ನಂಬಿಕೆ ಇಟ್ಟಿದ್ದರಿಂದ ದೊರಕಿದ ಕೃಪೆಯಿಂದ ನಮಗೆ ರಕ್ಷಣೆ ಆಗಲಿಲ್ಲ ಅಂತ ಪ್ರೇರೆ. ಅದು ದೇವರ ವರ ಅಂತ ಪ್ರೇರೆ. ದೇವರನ್ನು ನಂಬುವುದು, ಕೃಪೆ ಪಡೆಯುವುದು, ರಕ್ಷಣೆ ಪಡೆಯುವುದು ದೇವರ ವರ. ಆದ್ದರಿಂದ ನಾವು ದೇವರಲ್ಲಿ ನಂಬಿಕೆ ಇಡುವ, ಹೆಚ್ಚಾಗಿ ನಂಬಿಕೆ ಇಡಲು ಪ್ರಾರ್ಥಿಸಬೇಕಾಗಿದೆ. ಆತನ ಕೃಪೆ ಹೆಚ್ಚಾಗಿ ಪಡೆಯಲು ಪ್ರೇರೆ. ಯೇಸು ಕೃಪೆ ಸತ್ಯ ಸಂಪೂರ್ಣನಾಗಿದ್ದಾನೆ. ಆತನ ಮೂಲಕ ನಾವು ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ ಸೇರಿಸಲ್ಪಟ್ಟಿವೆಂದು ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗೆ ಈ ರಕ್ಷಣೆ ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎನ್ನುವ ಭಾಗದಲ್ಲಿ ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 10th. ಇಲ್ಲಿ ಓದುವುದಾದರೆ, ಯೇಸು ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡಿದ್ದು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಪೀಠಿಕೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 4 ಹೆಡ್ಲೈನ್ಸ್ 10th. ಇಲ್ಲಿ ಯೇಸು ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡುತ್ತಾ ಎಲ್ಲಿವರೆಗೆ ಬರ್ತಾನೆ ಅಂದರೆ ಪ್ರೇರೆ, 10ನೇ ವಾಕ್ಯದಲ್ಲಿ ನೋಡೋದಾದರೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಾಕ್ಯ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದನ್ನು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ. ಅವನು ನಿನಗೆ ಜೀವಕರವಾದ ನೀರನ್ನು
ಕುಡಿಯಲು ಕೊಡುತ್ತಿದ್ದನು ಅಂದನು. ಅಂದರೆ ಇಲ್ಲಿ ಯೇಸು ದೇವರು ಕೊಡುವ ವರವೇನೆಂಬುದು ಎಂದು ಹೇಳ್ತಿದ್ದಾನೆ ಪ್ರಿಯ. ಆ ಸಮಾರ್ಯ ಸ್ತ್ರೀಗೆ ಯೇಸುವಿಗೆ ನೀರಡಿಕೆ ಆಗಿರುತ್ತದೆ ಮಧ್ಯಾಹ್ನದ ಸಮಯ. ಮತ್ತು ಒಂದು ಬಾವಿಯ ಬಳಿಯಲ್ಲಿ ಕೂತುಕೊಳ್ಳುತ್ತಾನೆ. ಸಮಾರ್ಯದ ಹೆಂಗಸು ಬರುತ್ತಾಳೆ, ಸ್ತ್ರೀ ಅಂದರೆ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟ ಒಂದು ಗುಂಪು. ಆ ಗುಂಪಿನೊಳಗಿಂದ ಒಬ್ಬಾಕೆ ಬರುತ್ತಾಳೆ. ಆಕೆ ಕುರಿತು ಯೇಸುವಿಗೆ ಗೊತ್ತು ಪ್ರಿಯರೇ. ಆಕೆಯ ಜೀವಿತದಲ್ಲಿ ಏನೇನು ನಡೆದಿದೆ ಎಲ್ಲ ಗೊತ್ತು. ಅದಕ್ಕೆ ಯೇಸು ಈ ಬಾವಿ ನೀರು ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಲ್ಲ, ಈ ನೀರು ಕುಡಿಯೋರಿಗೆ ಮತ್ತೆ ದಾಹವಾಗುತ್ತದೆ, ನಾನು ಕೊಡುವ ನೀರನ್ನು ಕುಡಿಯೋರಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದಾಗ ಅನೇಕ ವಿಷಯಗಳು ಮಾತಾಡುತ್ತಾ, ನೀನು ಕೊಡುವ ನೀರು ಕುಡಿದವರಿಗೆ ದಾಹವಾಗುವುದಿಲ್ಲ ಎನ್ನುತ್ತೀಯಲ್ಲ, ನಮ್ಮ ಪಿತೃವಾದ ನಮ್ಮ ಪೂರ್ವಜನಾದ ಯಾಕೋಬನಿಗಿಂತಲೂ ನೀನು ಶ್ರೇಷ್ಠನೋ ಎಂದು. ಈ ಬಾವಿಯನ್ನು ಯಾಕೋಬನ ಮೂಲಕ ತಯಾರು ಮಾಡಲ್ಪಟ್ಟಿದೆ ಎಂದು ಹೇಳಿದಾಗ, ನೋಡು, ಈ ನೀರು ಕುಡಿಯುವವನು ಮತ್ತೆ ನೀರಡಿಕೆ ಆಗುತ್ತದೆ. ಅಂದರೆ ಭೌತಿಕ ನೀರು. ಆದರೆ ಆಕೆ ಜೀವಿತದಲ್ಲಿರುವ ಆ ಆತ್ಮದ ದಾಹ ಕುರಿತು ಯೇಸು ಮಾತಾಡುತ್ತಿದ್ದ ಪ್ರೇರೆ. ಲೋಕದಲ್ಲಿ ಆಕೆಗೆ 5 ಜನ ಗಂಡಂದಿರಿದ್ದರು, ಈಗ ಇರುವವನು ಗಂಡನಲ್ಲ ಪ್ರೇರೆ. 5 ಜನ ಗಂಡಂದಿದ್ದರು, ಈಗ ಇರುವಾತ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಈಗ ಇರುವವನು ನೀನೇ ಗಂಡನಲ್ಲ ಎಂದಾಗ ಸರಿಯಾಗಿ ಹೇಳಿದ ಎಂದು ಆಕೆ ಗ್ರಹಿಸುತ್ತಾಳೆ. ಹೌದು ಪ್ರೇರೆ. 5 ಜನ ಗಂಡರು ಇರ್ಬೋದು, ಸತ್ತೋಗಿರ್ಬೋದು, ಈಗಿದ್ದಂಥ ಗಂಡ ಅಲ್ಲ ಅಂತ ಕರೆಕ್ಟ್ ಹೇಳಿದಾಗ ಆಕೆಯ ಆತ್ಮದ ಕುರಿತು ನಾವು ಸಾಮಾನ್ಯವಾಗಿ ನೋಡ್ತೇವೆ ಪ್ರೇರೆ. ಲೋಕದಲ್ಲಿ ಸ್ತ್ರೀ ಒಬ್ಬ ಗಂಡ ಸತ್ತರೆ ಆಕೆ ವಿಧಿವೆ ಆಗಿರುತ್ತಾರೆ. ಹೊಸ ಒಡಂಬಡಿಕೆ ಪ್ರಕಾರ ವಿಧಿವೆ ಆದವ್ರ ಕುರಿತು ನನ್ನ ಅಭಿಪ್ರಾಯವೇನೆಂದರೆ, ಆಕೆ ಈಗಿನ ಸಂದರ್ಭ ನೋಡೋದಾದರೆ ಆಕೆ ಇದ್ದಾಗಿರುವುದೇ ಒಳ್ಳೆಯದು. ಆದರೂ ಇತರರಂತೆ ಲೋಕ ವ್ಯವಹಾರಗಳಲ್ಲಿ ವ್ಯರ್ಥವಾದ ಮಾತುಕತೆಗಳಲ್ಲಿ ತೊಡಗುವ ಸ್ತ್ರೀ ಆದರೆ ಮದುವೆಯಾಗಿ ಗಂಡನನ್ನು ಮಾಡಿಕೊಂಡು ಮಕ್ಕಳೊಂದಿಗೆ ಇರುವುದೇ ಒಳ್ಳೆಯದು. ಆದರೆ ದೇವರ ವ್ಯಕ್ತಿಯಲ್ಲಿ ಇರುವವಳಾದರೆ ಹಾಗೇ ಇರುವುದು ಒಳ್ಳೆಯದು ಎಂದು ಹೇಳ್ತಾನೆ, ಮದುವೆಯಾಗಿ. ಆದರೆ ಈಕೆ ಆದರೂ ಹಳ ಒಡಂಬಡಿಕೆಯ ಪದ್ಧತಿ ಪ್ರಕಾರ, ಮೋಶೆ ಧರ್ಮಶಾಸ್ತ್ರ ಪ್ರಕಾರ 4 ಜನ ಗಂಡಂದರು ಮತ್ತೆ ಮಾಡಿಕೊಂಡ್ರು ಪ್ರೇರೆ. ಅವರು ಕೂಡ ಸತ್ತಿರ್ಬೋದು. ಇನ್ನೊಬ್ಬ ತಿಟ್ಕೊಂಡು ಆತ ಗಂಡಂತರ ವರ್ತಿಸ್ತಿಲ್ಲ. ಹೌದು. ಅದರಿಂದ ಆತ್ಮಿಕ ದೈಹಿಕ ಪಾಪದ ದಾಹ, ಶರೀರ ಇಚ್ಛೆಗಳು ಆಕೆಯನ್ನು ನಡೆಸುತ್ತೇವೆ ಪ್ರೇರೆ. ಆ ಶರೀರ ಇಚ್ಛೆಯನ್ನು ಜಯಿಸುವುದಕ್ಕೆ ಪತನವಾದ ಆಕೆಯ ಜೀವಿತವನ್ನು ಜಯದ ಕಡೆಗೆ ನಡೆಸುವುದಕ್ಕೆ ಯೇಸು ಹೇಳುತ್ತಿದ್ದಾನೆ, ಈ ನೀರು ಕುಡಿಯುವವನೇ ಮತ್ತೆ ದಾಹವಾಗುತ್ತದೆ, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ದಾಹ ಆಗುವುದಿಲ್ಲ. ಮತ್ತು ಈ ನೀರು 14ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 14th ವರ್ಡ್, 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 14ನೇ ವಾಕ್ಯ. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ, ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಹೌದು ಪ್ರೇರೆ. ಯೇಸು ಕೊಡುವ ನೀರು ಕುಡಿದವರಿಗೆ ಮತ್ತೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಅಂತ. ಆ ನೀರು ಅವರಲ್ಲಿ, ನಮ್ಮಲ್ಲಿ, ನಿನ್ನಲ್ಲಿ ಉಕ್ಕುವ ಹೊರತೆ ಬುಗ್ಗಿಯಾಗಿದ್ದು ನಿತ್ಯ ಜೀವನ ಉಂಟು ಮಾಡುತ್ತದೆ ಅಂತ ಪ್ರೇರೆ. ನಮ್ಮಲ್ಲಿ ನಿತ್ಯ ಜೀವ ಉಂಟು ಮಾಡುತ್ತದೆ ದೇವರ ಜೀವ. ಆ ದೇವರ ಮಗನಲ್ಲಿದೆ. ದೇವರ ಮಗನಲ್ಲಿರೋ ಜೀವ, ದೇವರ ಮಗ ನಮ್ಮಲ್ಲಿ ಬರುತ್ತಾನೆ ಪರಿಶುದ್ಧ ಆತ್ಮನ ರೂಪವಾಗಿ, ವಾಕ್ಯವಾಗಿ. ಹೀಗೆ ದೇವರು ಕೊಡುವ ವರವೇನೆಂಬುದು. ಆದರೆ ಈ ರಕ್ಷಣೆ ನಿಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ.
ಹೌದು, ಆಕೆ ಆ ನೀರನ್ನು ಆತನ ಬಾಯಲ್ಲಿ ಕುಡಿದು ಪ್ರಿಯರೇ ಮಾತನಾಡುತ್ತಾ ಹೀಗೆ ಆಕೆ ಕುರಿತು ಹೇಳಿದಾಗ ಲೋಕರಕ್ಷಕ ಬರುತ್ತಾನೆಂದು ಗೊತ್ತಿದೆ, ಆದರೆ ಎಲ್ಲವನ್ನು ಹೇಳುತ್ತಾನೆಂದು ಸರಿಪಡಿಸುತ್ತಾನೆಂದು ಗೊತ್ತಿದೆ ಎಂದಾಗ ನಿನ್ನೊಂದಿಗೆ ಮಾತನಾಡುತ್ತಿರುವ ಆತನೇ ನಾನು ಎಂದು ಹೇಳುತ್ತಾನೆ ಪ್ರಿಯರೇ. ಹೌದು, ಹೀಗೆ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು ಎಂದು ಕೂಡ ಹೇಳುತ್ತಾನೆ. ಮತ್ತು ಬರಬೇಕಾದ ರಕ್ಷಣೆ ಯೆಹೂದ್ಯರೊಳಗಿಂದ ಬರುವುದಷ್ಟೇ, ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. 24ನೇ ವಾಕ್ಯ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಅದಕ್ಕೆ ಆ ಸ್ತ್ರೀ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆವು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಎಲ್ಲಿವರೆಗೂ ಐತೆ ಅಂದರೆ ವಾಕ್ಯ ತಾನೇ ಆಕೆಗೆ ಪ್ರತ್ಯಕ್ಷಪಡಿಸಿಕೊಂಡ ಪ್ರೇರೆ. ಆಕೆಗೆ ಗೊತ್ತು ಕ್ರಿಸ್ತನು ಬರುತ್ತಾನೆ, ಮೆಸ್ಸಿಯನು ಬರುತ್ತಾನೆ ಎಂದು ಆಕೆಗೆ ಗೊತ್ತು. ಆದರೂ ಕೂಡ ಪರಿಶುದ್ಧತೆಯಲ್ಲಿ ನಿಲ್ಲುವುದಕ್ಕಾಗಲಿಲ್ಲ ಆಕೆಗೆ. ಮನುಷ್ಯರ ಸಹಾಯ ಬೇಕಿತ್ತು ಆಕೆಗೆ. ಯೇಸು ಬರುತ್ತಾನೆಂದು ಗೊತ್ತಿದ್ದರೂ ಕೂಡ ಯೇಸುವನ್ನು ಎದುರು ನೋಡಿಲ್ಲ ಆಕೆ. ಗಂಡಂತಿರನೇ ಬಲವೆಂದುಕೊಂಡಳು. ಈಗಿರುವ ಗಂಡ ಅಲ್ಲ ಅಂತ ಬರೆಯರೆ. ಆದರೆ ಯೇಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳುವವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನೇ ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಆದರೆ ಇದೆಲ್ಲ ವಿಷಯ ಯೇಸು ಅಮ್ಮ ಕುಡಿಯಲು ನೀರು ಕೊಡು ಎಂದು ಕೇಳಿರುತ್ತಾನೆ ಅಷ್ಟೇ. ಏನು ಪ್ರೇರೆ, ಆಕೆಗೆ ಕುಡಿಯುವುದಕ್ಕೆ ನೀರು ಕೊಡು ಅಮ್ಮ ಎಂದು ಕೇಳಿರ್ತಾನೆ. ಆಕೆಗೆ ಅಮ್ಮ ಎಂದು ಕೇಳಿರ್ತಾನೆ ಪ್ರೇರೆ. ಅದು ಹೀಗೆ ಈ ರಕ್ಷಣೆ ಆ ರಕ್ಷಣೆ ಆಕೆಯಿಂದ ಉಂಟಾದದಲ್ಲ ಪ್ರೇರೆ, ಅದು ದೇವರ ವರ. ಆತನಲ್ಲಿ ನಂಬಿಕೆ ಇಟ್ಲು, ಊರಿಗೆ ಹೋಗಿ ಅನೇಕರನ್ನು ಕರೆದುಕೊಂಡು ಬಂದಳು. ಲೋಕರಕ್ಷಕನನ್ನು ನೋಡಿದ್ದೇನೆ, ಬನ್ನಿರಿ ಆತನೂ ಅಲ್ಲವೋ ಎಂದು ನೋಡಿರಿ ಎಂದಾಗ ಅವರು ಬರುತ್ತಾರೆ. ಆಕೆಯ ಮಾತು ಕೇಳಿ 2 ದಿವಸ ಆತನ ನಮ್ಮಲ್ಲಿ ಇರು ಎಂದು ಕೇಳುತ್ತಾರೆ. ಇರುತ್ತಾನೆ ಜೀಸಸ್. ಆದರೆ ಈಗ ನಾವು ಕಣ್ಣಾರೆ ನೋಡಿದ್ದರಿಂದ ಕಿವಿಯಾರೆ ಕೇಳಿದರೆ ನಂಬುತ್ತಿದ್ದೇವೆ, ನಿನ್ನ ಮಾತಿನ ಮೇಲೆ ನಂಬುತ್ತಿಲ್ಲ ಎಂದು ಹೇಳುತ್ತಾರೆ ಆಕೆಗೆ. ಕಾರಣ ಅವರು ಕೂಡ ಆಕೆಯೊಂದಿಗೆ ದೇವರು ಕೊಡುವ ವರವಾದ ಕುಡಿಯುವುದಕ್ಕೆ ನೀರು ಕೊಡುವ ಜೀವಕರವಾದ ನೀರನ್ನು ಅವರು ಕೂಡ ಕುಡಿದರು ಪ್ರೇರೆ. ಹೌದು, ನಂಬಿದರು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದರು. ಆ ರಕ್ಷಣೆ ನಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ. ಅದು ಪ್ರೇರೆ, ದೇವರ ವರ ಯೇಸು ಆಗಿದ್ದಾನೆ. ಆತನು ಕೊಡುವ ನೀರು ಆಗಿದೆ. ನೀರು ವಾಕ್ಯಕ್ಕೆ ಸೂಚನೆ, ಯೇಸುವಿನ ಮಾತುಗಳು. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ರಕ್ಷಣೆಯು ನಮ್ಮಿಂದ ಉಂಟಾಗಲಿಲ್ಲ, ಅದು ದೇವರ ವರ ಎನ್ನುವ ಭಾಗ ನೋಡೋದಾದರೆ ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 12ರವರೆಗೆ ಓದುತ್ತೇವೆ. ಅಲ್ಲಿ ಪರಿಶುದ್ಧಾತ್ಮನ ವರದಾನಗಳ ಬಗ್ಗೆ ಬರೆಯಲ್ಪಟ್ಟಿದೆ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 12ನೇ ಅಧ್ಯಾಯದಲ್ಲಿ, ಹೌದು ಪ್ರೇರೆ, ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 8ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ. 4ನೇ ವಾಕ್ಯದಿಂದ. ಕೊರಿಂಥಿಯನ್ಸ್ ಫಸ್ಟ್ ಲೆಟರ್
ಚಾಪ್ಟರ್ 12 ವರ್ಸ್ 4th ವರ್ಡ್ ಟು ಆನ್ವರ್ಡ್ಸ್. ಇಲ್ಲಿ ಓದುವುದಾದರೆ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಹೌದು ಪ್ರೇರೆ, 9 ವರಗಳಿವೆ. ಅವೆಲ್ಲ ವರಗಳು ದೇವರ ಆತ್ಮನಿಂದ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಅಂತ ಪ್ರೇರೆ. ಮತ್ತು ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ನಾವು ರಕ್ಷಣೆಯ ನಿಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ ಎಂದು ನೋಡ್ತೇವೆ ಪ್ರೇರೆ. ಎಲ್ಲ ದೇವರ ವರದ ಕೆಳಗಡೆ ಬರುತ್ತವೆ ಪ್ರೇರೆ ಎಲ್ಲ. ಹೌದು, ಆದರೂ ಕೂಡ ಅದರಲ್ಲಿ ಮತ್ತೆ ದೇವರ ಆತ್ಮನ ವರಗಳಿವೆ, ಬೇರೆ ಬೇರೆ ವಿಧಗಳುಂಟು. ಆ ವರಗಳನ್ನು ಕೊಡುವ ದೇವರ ಆತ್ಮ ಒಬ್ಬತೆ. ಸೇವೆಗಳು ಬೇರೆ ಬೇರೆ ವಿಧಗಳುಂಟು, ಅವುಗಳನ್ನು ಕೊಡುವ ಕರ್ತನು ಒಬ್ಬಾತನೇ, ಯೇಸುವೆ ಒಬ್ಬಾತನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಅವುಗಳನ್ನು ಕೊಡುವ ತಂದೆಯ ದೇವರು ಒಬ್ಬಾತನೇ. ಹೌದು, ಇವೆಲ್ಲವುಗಳನ್ನು ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರ ಆತ್ಮನ ವರ. ಆದರೆ ಸೇವೆಯ ಬಗ್ಗೆ, ಕಾರ್ಯದ ಬಗ್ಗೆ ಹೇಳುತ್ತಿಲ್ಲ, ಇಲ್ಲಿ ವರಗಳ ಬಗ್ಗೆ ಹೇಳುತ್ತಿದ್ದಾನೆ ಪೌಲನು. ಮತ್ತೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರ ಆತ್ಮನ ವರಗಳು ಸರ್ವರ ಒಳಿತಿಗಾಗಿ ಕೊಡಲ್ಪಟ್ಟಿವೆ. ಹೌದು ಪ್ರೇರೆ, ಸಭೆಯ ಒಳಿತಿಗಾಗಿ. ಹೌದು, ಸ್ವಾರ್ಥಕ್ಕಾಗಿ ಅಲ್ಲ, ನಿಸ್ವಾರ್ಥಕ್ಕಾಗಿ. ಕತ್ತಲೆಯಲ್ಲಿರುವ, ಅಂಧಕಾರದಲ್ಲಿರುವ, ಹೀನತೆಯಲ್ಲಿರುವ, ಮರಣದಲ್ಲಿರುವ ಅನೇಕರನ್ನು ಸರ್ವಶಕ್ತನಾದ ದೇವಕುಮಾರನ ಬಳಿಗೆ ಕರೆತರಲಿ ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬರಲ್ಲಿ ಕಂಡುಬರುವ ದೇವರ ಆತ್ಮವರ ಪ್ರೇರೆ. ಹೌದು, ಹೀಗೆ ದೇಹ ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕ ಅಂತ ಪ್ರೇರೆ. 12ನೇ ವಾಕ್ಯ, 1 ಕೊರಿಂಥ 12ನೇ ಅಧ್ಯಾಯ 12ನೇ ವಾಕ್ಯ. ದೇಹ ಒಂದೇ ಆಗಿದೆ, ಅದಕ್ಕೆ ಇರುವ ಅಂಗಗಳು ಅನೇಕ. ಹೌದು, ದೇಹ ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಅಂಗಗಳು ಆಗಿದ್ದೇವೆ ನಾವೆಲ್ಲರೂ, ಅನೇಕ ವಿಶ್ವಾಸಿಗಳು, ಅನೇಕ ಸಭೆಗಳು. ಹೌದು, ಹೀಗೆ ಅದಕ್ಕೆ ಶಿರಸ್ಸು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಪ್ರೀತಿಯೇ ಆಗಿದೆ ಪ್ರೇರೆ ಯೇಸು. ಆ ಶಿರಸ್ಸಿನಿಂದಲೇ ಎಲ್ಲ ಅವಯವಗಳಿಗೆ, ಎಲ್ಲ ಸಭೆಗಳಿಗೆ ರಕ್ತ ಪ್ರಸರಣೆ, ಜೀವ, ಮಾರ್ಗದರ್ಶನ, ಆಲೋಚನೆ ಉಂಟಾಗಬೇಕಾಗಿದೆ. ಪ್ರಕಟಣೆ ಏನೆಂದು, ರಕ್ಷಣೆಯು ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಹೌದು ಪ್ರೇರೆ. ಆದರೆ ರಕ್ಷಣೆ ಆಗಬೇಕಾದ್ರೆ ಮನುಷ್ಯರು ನಂಬಿಕೆ ಇಡಬೇಕಾದದ್ದು ತಪ್ಪುವುದಿಲ್ಲ ಪ್ರೇರೆ. ಅದು ಕೂಡ ಉಚಿತವಾಗಿ ಸಿಗುವುದಿಲ್ಲ. ನಂಬಿಕೆ ಇಡಬೇಕಾದದ್ದೇ ಯಾರಾದರೂ ಕೂಡ. ನಂಬಿಕೆ ಮೂಲಕ ರಕ್ಷಣೆ ಅಥವಾ ಕೃಪೆಯಿಂದ ರಕ್ಷಣೆ. ಹೌದು ಪ್ರೇರೆ, ರಕ್ಷಣೆಯಿಂದ ದೇವರ ವರ. ಹೌದು, ನಂಬಿಕೆ ಎನ್ನುವಂಥದ್ದು ಒಂದು ಗೋಡೆ, ಮನೆಗೆ ಒಂದು ಗೋಡೆ, ಇನ್ನೊಂದು ಗೋಡೆ ಕೃಪೆ, ಇನ್ನೊಂದು ಗೋಡೆ ರಕ್ಷಣೆ, ಇನ್ನೊಂದು ಗೋಡೆ ವರ. ಅದಕ್ಕೆ ಸೀಲಿಂಗ್, ಛತ್ತು, ಮೇಲ್ಛಾವಣಿ, ಪ್ರೀತಿ ಪ್ರೇರೆ ಮತ್ತು ಆ ಮನೆಯಲ್ಲಿ ವಾಸಿಸುವುದು, ನಿರೀಕ್ಷೆ ಎಂಬ ಗಾಳಿ. ಮತ್ತು ಹೀಗೆ ನಂಬಿಕೆ, ಕೃಪೆ, ರಕ್ಷಣೆ, ವರ, ಪ್ರೀತಿ, ನಿರೀಕ್ಷೆ ಇವೆಲ್ಲವೂ ಒಂದು ಕುಟುಂಬವಾಗಿದೆ ಪ್ರೇರೆ. ಅದರಿಂದ ಮನೆ ಕಟ್ಟುವವರು ಮೊಟ್ಟ ಮೊದಲನೇ ಒಂದು ಗೋಡೆ ಹಾಕಬೇಕು, ಅಸ್ಥಿವಾರ ಹಾಕಬೇಕು ಪ್ರೇರೆ. ಅಸ್ಥಿವಾರ ಕ್ರಿಸ್ತ ಎನ್ನುವ ಬಂಡೆ. ಅದು ಪ್ರೇರೆ. ಆ ಅಸ್ಥಿವಾರದ ಮೇಲೆ ನಂಬಿಕೆ ಎಂಬ ಗೋಡೆ, ಕೃಪೆ ಎಂಬ ಗೋಡೆ. ನಂಬಿಕೆಯಿಂದ ಕೃಪೆ ಉಂಟಾಗುತ್ತದೆ ಪ್ರೇರೆ, ದೇವರ ಕರುಣೆ. ಆ ಕೃಪೆಯಿಂದ ರಕ್ಷಣೆ ಉಂಟಾಗುತ್ತದೆ, ದೇವರ ಕ್ಷಮಾಪಣೆ.
ಸ್ವಸ್ಥತೆ, ಮಾರ್ಗದರ್ಶನ. ಆ ರಕ್ಷಣೆಯಿಂದ ವರ ಉಂಟಾಗುತ್ತದೆ ಪ್ರೇರೆ. ದೇವರ ಆತ್ಮನ ಶಕ್ತಿ, ಕುಂದಿಲ್ಲದ ಬೆಳಕಿನ ದಾನ, ವರ, ಜ್ಞಾನ. ಹೀಗೆ ದೇವರು ಪ್ರೀತಿಯಾಗಿ ಅಲ್ಲಿ ವಾಸ ಮಾಡುತ್ತಾನೆ. ಕಾನಾ ವಿವಾಹದಲ್ಲಿ ಯೇಸುವಿಗೆ ಆಮಂತ್ರಣವಾಗಿತ್ತು, ಶಿಷ್ಯರಿಗೆ, ಯೇಸುವಿಗೆ ಕಾನಾ ಮದುವೆಯಲ್ಲಿ. ಅಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದ್ದರಿಂದ ಯೇಸುವಿನ ಶಿಷ್ಯರು ಕೂಡ ಯೇಸುವಿನಲ್ಲಿ ನಂಬಿಕೆ ಇಡುತ್ತಾರೆ ಪ್ರೇರೆ. ಹೌದು, ನಂಬಿಕೆಯ ಮೂಲಕ ಯೇಸು ಕೃಪೆಯಾಗಿದ್ದಾನೆ. ಆ ಕೃಪೆಯಾದಾತನು ರಕ್ಷಣೆ ಮಾಡಿದ್ದಾನೆ. ರಕ್ಷಣೆ ವರ ನೀಡಿದೆ ಪ್ರೇರೆ ಅವರಿಗೆ. ಹೌದು. ಮತ್ತು ರೋಮ ಪತ್ರಿಕೆ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ರೋಮನ್ಸ್ ಲೆಟರ್ ಚಾಪ್ಟರ್ 12 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. 7ನೇ ವಾಕ್ಯ 7th ವರ್ಡ್. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. 8ನೇ ವಾಕ್ಯ 8th ವರ್ಡ್. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಪ್ರೇರೆ. ಹೀಗೆ ದೇವಜನರು ನಡೆದುಕೊಳ್ಳಬೇಕಾದ ರೀತಿ ಎನ್ನುವ ಅಂಶ ಹೇಳುತ್ತಾ ಪೌಲನು ದೇವರು ನಮಗೆ ಮಾಡಿದ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಯೇಸುವನ್ನು ನಂಬಿದ್ದರು ರೋಮಾಪುರದವರು ನಂಬಿಕೆ ಮೂಲಕ ದೇವರು ಅವರಿಗೆ ಕೃಪೆ ಮಾಡಿದ್ದಾನಂತ ಪ್ರೇರೆ. ಬೇರೆ ಬೇರೆ ವರಗಳನ್ನು ಹೊಂದಿದ್ದಾರಂತ. ಹೊಂದಿದ ವರ ಪ್ರವಾದನೆ ರೂಪವಾಗಿದ್ದರೆ ವಿಶ್ವಾಸಕ್ಕೆ ತಕ್ಕ ಹಾಗೆ ಹೇಳಬೇಕಂತ ಪ್ರವಾದನೆ. ಅವಿಶ್ವಾಸಕ್ಕೆ ತಕ್ಕ ಹಾಗಲ್ಲ, ವಿಶ್ವಾಸ, ವಾಕ್ಯವನ್ನು ಮಹಿಮೆಪಡಿಸುವಂತೆ, ಆತ್ಮಗಳ ಭಾರ ಹುಟ್ಟಿಸುವ ಪ್ರವಾದನೆ, ಆತ್ಮ ಅಭಿಷೇಕ ಉಂಟು ಮಾಡುವ ಪ್ರವಾದನೆ, ಆತ್ಮ ವರಗಳನ್ನು ಉಂಟು ಮಾಡುವ ಪ್ರವಾದನೆ, ಆತ್ಮಿಕ ವ್ಯಕ್ತಿಯನ್ನಾಗಿ ನಿರ್ಮಿಸುವ ಪ್ರವಾದನೆ, ಮನುಷ್ಯರನ್ನು ಆತ್ಮದ ಜ್ಞಾನವನ್ನು ಉಂಟು ಮಾಡುವ ಪ್ರವಾದನೆ, ದೇವರ ಭಯವನ್ನು ಹುಟ್ಟಿಸುವ ಪ್ರವಾದನೆ ಉಂಟು ಮಾಡುವ ಪ್ರೇರೆ, ದೇವರ ಚಿತ್ತವನ್ನು ಅರಿತುಕೊಳ್ಳುವಂತೆ. ಹೀಗೆ ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಸಭಾ ಸೇವೆ ರೂಪವಾಗಿದ್ದರೆ ವರ ಸಭಾ ಸೇವೆಯನ್ನು ಮಾಡುತ್ತಾ ಇರಬೇಕಂತ, ಬೇರೆದು ಮಾಡಬಾರ್ದು ಎಂದರ್ಥ. ಪ್ರವಾದನೆ ವರ ಇದ್ದವರು ಸಭಾ ಸೇವೆ ಮಾಡುವುದಕ್ಕಾಗುವುದಿಲ್ಲ. ಮತ್ತು ಬೋಧಿಸುವುದರಲ್ಲಿ 8ನೇ ವಾಕ್ಯ, ಬುದ್ಧಿ ಹೇಳುವವರು ಬುದ್ಧಿ ಹೇಳುವುದರಲ್ಲಿ ನಿರತರಾಗಿರಲಿ. ಬೋಧಿಸುವವರು ಬೋಧಿಸ್ಬೇಕಂತ ಪ್ರೇರಿ. ಬುದ್ಧಿ ಹೇಳಿದರೆ ಅವ್ರ ಮಾತು ಕೇಳೋದಿಲ್ಲ. ಬುದ್ಧಿ ಹೇಳುವವರು ಬೋಧಿಸಿದರೆ ಅದು ಕೂಡ ಒಳ್ಳೆಯದಿರೋದಿಲ್ಲ. ದಾನ ಕೊಡುವವರು ಯಥಾರ್ಥ ಮನಸ್ಸಿನಿಂದ ಕೊಡಬೇಕಂತ. ದಾನ ಕೊಡುವವರು ಇದೆಲ್ಲ ವರಗಳಲ್ಲಿ ಬರುತ್ತಿದೆ ಪ್ರೇರೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಅಲ್ಲಿ 1ನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯ ಭಾಗದಿಂದ ನೋಡಿದೆ ಪ್ರೇರೆ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ದೇವರ ಆತ್ಮ ವರಗಳು ಸರ್ವರ ಒಳಿತಿಗಾಗಿ ಅಲ್ಲಿ 9 ವರಗಳನ್ನು ಎತ್ತಿ ತೋರಿಸಲಾಗಿದೆ. ಇಲ್ಲಿ ಕೂಡ ದೇವಜನರು ನಡೆದುಕೊಳ್ಳಬೇಕಾದ ರೀತಿ ಎನ್ನುವ ಭಾಗದಲ್ಲಿ ಇನ್ನು ಕೆಲವು ವರಗಳಿವೆ ಪ್ರೇರೆ. ಅಲ್ಲಿರುವ ವರಗಳೇ ಇಲ್ಲಿ ಪ್ರವಾದನೆ ವರ ಹೇಳಲ್ಪಟ್ಟಿದೆ. ವಿಶ್ವಾಸಕ್ಕೆ ತಕ್ಕ ಹಾಗೆ ಪ್ರವಾದನೆ ಮಾಡಬೇಕಂತ. ಮತ್ತು ಸಭಾ ಸೇವೆ ಹೇಳಲ್ಪಟ್ಟಿದೆ ಇಲ್ಲಿ. ಮತ್ತು ಬೋಧನೆ ಹೇಳಲ್ಪಟ್ಟಿದೆ. ಬುದ್ಧಿ ಹೇಳುವುದು ಹೇಳಲ್ಪಟ್ಟಿದೆ. ದಾನ ಕೊಡುವುದು ಯಥಾರ್ಥ ಮನಸ್ಸಿನಿಂದ ಕೊಡಬೇಕಂತ. ಕೊಟ್ಟಷ್ಟು ಮತ್ತು ತಿರುಗಿ ಬರುತ್ತದೆ ಅಥವಾ ನಮಗೆ ಒಳ್ಳೆಯದಾಗುತ್ತದೆ ಎಂದು ಕೊಡುವುದಲ್ಲ. ಇದು ಪುಣ್ಯಕ್ರಿಯೆಗಳಲ್ಲಿ ಬರುತ್ತದೆ. ಮತ್ತು ದೇವರು ಹೇಳಿದ್ದಾನೆ, ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿಸಬೇಕು. ಬಡವನಿಗೆ ದಾನ ಧರ್ಮ ಮಾಡಿದೆ. ನಿನ್ನ ಸೃಷ್ಟಿಕರ್ತನ ನೀನು
ಉಂಗುರ ಇಟ್ಟಂತೆ. ಹೌದು, ಹೀಗೆ ದೇವರು ಹೇಳಿದ್ದಾನೆ ಎಂದು ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ನಾವು ಮಾಡಬೇಕು. ಆಗ ಸತ್ಕಾರ್ಯಗಳಲ್ಲಿ ಬರುತ್ತದೆ, ನಿನಗೆ ಒಳ್ಳೆಯದಾಗುತ್ತದೆ. ಜನರು ನೋಡಬೇಕು ನೀನು ದೊಡ್ಡ ವ್ಯಕ್ತಿ ಅಥವಾ ಒಳ್ಳೆಯತೆ ಎಂದು ತೋರಿಸಿಕೊಳ್ಳುವುದಾದರೆ ಅದು ದಾನ ಧರ್ಮದ ಕೆಳಗೆ ಬರುತ್ತದೆ. ಒಂದು ವೇಳೆ ದಾನ ಧರ್ಮ ಮಾಡುವವನು ಯಥಾರ್ಥ ಮನಸ್ಸಿನಿಂದ ಮಾಡಬೇಕಂತ ಪ್ರೇರೆ. ದೇವರು ರೂಪದಲ್ಲಿದ್ದಾರೆ, ನಿನ್ನಂತೆ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಇಡೀ ಧರ್ಮಶಾಸ್ತ್ರ ಅಡಕವಾಗಿದೆ ಪ್ರೇರೆ ಎಂದು ಮಾಡಬೇಕು. ಧರ್ಮಶಾಸ್ತ್ರವನ್ನು ನೆರವೇರಿಸುವನು ಅದರಿಂದ ಬದುಕುತ್ತಾನೆ. ದಾನ ಕೊಡು ಯಥಾರ್ಥ ಮನಸ್ಸಿಂದ ಕೊಡಬೇಕು ಪ್ರೇರೆ. ಕೆಟ್ಟ ಮನಸ್ಸಿನಿಂದಲ್ಲ, ದ್ವೇಷದಿಂದಲ್ಲ, ಕಪಟದಿಂದಲ್ಲ, ದುಃಖದಿಂದಲ್ಲ, ಸ್ವಾರ್ಥದಿಂದಲ್ಲ. ಈ ರೀತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವನು ಸಂತೋಷವಾಗಿ ಮಾಡಲಿ. ಹಿರಿತನ ನಡೆಸುವವರು ಹಿರಿತನ ಯಾವುದೇ ವಿಷಯಗಳಲ್ಲಿ ದೇವರಿಗೆ ಸಂಬಂಧಪಟ್ಟ ವಿಷಯ ಅದನ್ನು ಆಸಕ್ತಿಯಿಂದ ನಡೆಸ್ಬೇಕಂತ. ಹಿರಿತನ ದೊಡ್ಡ ಸ್ಥಳದಲ್ಲಿ ಇದ್ದು ಮುಖಂಡತ್ವ, ನಾಯಕತ್ವ ಆಸಕ್ತಿಯಿಂದ ನಡೆಸ್ಬೇಕಂತ. ಆಸಕ್ತಿ ಇಲ್ಲದೆ ಅಲ್ಲ, ಬೇಸರದಿಂದಲ್ಲ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವರು ಸಂತೋಷವಾಗಿ ಮಾಡಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವರು ಸಂತೋಷವಾಗಿ ಮಾಡಬೇಕಂತ ಪ್ರೇರೆ. ಅವರಿಗೆ ಕೊಟ್ಟರೆ ನನಗೆ ಉಳಿಯುತ್ತದೋ ಇಲ್ಲವೋ, ಅಥವಾ ಇನ್ನೊಬ್ಬರಿಗೆ ನನ್ನ ಹೆಸರು ಗೊತ್ತಾಗಬೇಕು, ಸಭೆಗೆ ಕೊಟ್ಟಿದ್ದೀನಿ, ಸಭೆಯ ಕುಟುಂಬಗಳಿಗೆ ಕೊಟ್ಟಿದ್ದೇನೆ, ಅಥವಾ ಅನ್ಯ ಜನರಿಗೆ ಕೊಟ್ಟಿದ್ದೇನೆ, ಇನ್ನು ಬಲಗೈ ದಾನ ಧರ್ಮ ಮಾಡೋದು ಎಡಗೈಗೂ ಗೊತ್ತಾಗಬಾರ್ದು ಎಂದು ಯೇಸು ಹೇಳಿದಂತೆ ಮಾಡುವುದಾದರೆ, ಸಂತೋಷದಿಂದ ಮಾಡುವುದಾದರೆ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವುದಾದರೆ, ದಾನ ಧರ್ಮ ಯಥಾರ್ಥ ಮನಸ್ಸಿನಿಂದ ಮಾಡುವುದಾದರೆ, ಹೌದು ಪ್ರೇರೆ, ಸಂತೋಷವಾಗಿ ಮಾಡಲಿ. ಹೌದು, ಆಗ ನಾವು ದೇವರ ಸನ್ನಿಧಿಯಲ್ಲಿ ಸೇರುತ್ತೇವೆ ಪ್ರೇರೆ. ದೇವರ ಸನ್ನಿಧಿಯಲ್ಲಿ ಶಾಶ್ವತ ಸಂತೋಷ, ಸೌಭಾಗ್ಯ ಇದೆ. ಈ ಲೋಕದಲ್ಲಿ ಪರಲೋಕದಲ್ಲಿ ಅವರಿಗೆ ಉತ್ತಮ ದೊಡ್ಡ ಪ್ರತಿಫಲ ಇದೆ. ಎಂದೇ ಮಾಡಬೇಕು. ಅವೆಲ್ಲ ಮಾಡುವಾಗ ನಮ್ಮಲ್ಲಿ ನಿಷ್ಕಪಟವಾದ ಪ್ರೀತಿ ಇರಬೇಕಂತ ಪ್ರೇರೆ. ಹೌದು, ಇದೆಲ್ಲ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ಬೇರೆ ಬೇರೆ ವರಗಳ ಹೊಂದಿರುವ ವಿಷಯ ಪ್ರೇರೆ. ಇದೆಲ್ಲ ವರ. ಎಲ್ಲರೂ ಎಲ್ಲರನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇಹವೆಲ್ಲ ಕಿವಿಯಾದರೆ ಬಾಯಲ್ಲಿ, ದೇಹವೆಲ್ಲ ಬಾಯಾದರೆ ಕಣ್ಣಲ್ಲಿ, ದೇಹವೆಲ್ಲ ಕಣ್ಣಾದರೆ ಕೈಯಲ್ಲಿ, ದೇಹವೆಲ್ಲ ಕೈಯಾದರೆ ಕಾಲಲ್ಲಿ. ಆದರೆ ದೇಹವೆಲ್ಲ ಹೌದು ಪ್ರೇರೆ. ಹೀಗೆ ಒಂದೊಂದು ಅಂಗ ಇನ್ನೊಂದರ ಅಂಗನ ಕ್ಷೇಮವನ್ನು ನೋಡಿಕೊಳ್ಳಬೇಕೆಂದು ನಾವು ಕುರಿತ 12ನೇ ಅಧ್ಯಾಯದಲ್ಲಿ 1ನೇ ಪತ್ರಿಕೆ 12ನೇ ಅಧ್ಯಾಯ ಕುರಿತ 4ನೇ ವಾಕ್ಯ ಭಾಗದಿಂದ ಓದುತ್ತೇವೆ 21ರವರೆಗೆ. ಹೌದು, ಅದರಿಂದ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ಬೇರೆ ಬೇರೆ ವರಗಳನ್ನು ಹೊಂದಿದ್ದೀವಿ. ನಿಮ್ಮಿಂದ ಉಂಟಾಗಲಿಲ್ಲ. ಈ ರಕ್ಷಣೆ ಆದವರಿಗೆ ಈ ವರಗಳು ಉಂಟಾಗುತ್ತವೆ ಪ್ರೇರೆ. ರಕ್ಷಣೆ ಆಗದಿದ್ದರೆ ಈ ವರ ಉಂಟಾಗುವುದಿಲ್ಲ. ಈ ವರ ಇಲ್ಲದಿದ್ದರೆ ನಿನಗೆ ರಕ್ಷಣೆ ಆಗಿದ್ದದ ಇಲ್ಲ ಎನ್ನುವ ಪರೀಕ್ಷೆ ಮಾಡಬೇಕಾಗಿದೆ. ಹೌದು, ಹೀಗೆ ನಾವು ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 26ನೇ ವಾಕ್ಯ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ಹೌದು ಪ್ರೇರೆ, ಯೇಸುವಿನ ದೇಹ ಇಡೀ ವಿಶ್ವವೆಲ್ಲ ಹರಡಿಕೊಂಡಿದೆ. ಯೇಸುವಿನ ದೇಹ ಅಂದರೆ ಸಭೆಗಳು ಪ್ರೇರೆ. ನಾನಾ ವರಗಳನ್ನು ಹೊಂದಿರುವ ಸಭೆ, ನಾನಾ ಸೇವೆ ಮಾಡುವ ಸಭೆ, ನಾನಾ ಕಾರ್ಯ ಮಾಡುವ ದೇವರ ಮಹಿಮೆಯ ಸಭೆ. 3 ರೀತಿಯಲ್ಲಿಯೂ ಪ್ರೇರೆ. ಸರ್ವರಲ್ಲಿಯೂ, ಸರ್ವ ಸಭೆಗಳಲ್ಲಿಯೂ ಕಾರ್ಯ ಮಾಡುವ ಕಾರ್ಯಕರ್ತನು ಒಬ್ಬಾತನೇ. ಆತನು ತಂದೆಯಾದ ದೇವರೇ ಪರಿಶುದ್ಧ ಆತ್ಮನಾಗಿ ವರಗಳ ಮೂಲಕ ಎಲ್ಲರಲ್ಲಿ ಕಾರ್ಯ ಮಾಡ್ತಾನೆ ಪ್ರೇರೆ. ಯೇಸು ಕ್ರಿಸ್ತನಾಗಿ ವಾಕ್ಯವಾಗಿ ಎಲ್ಲರಲ್ಲಿಯೂ ಸೇವೆ ಮಾಡುತ್ತಾನೆ. ಎಲ್ಲ ಸಭೆಗಳಲ್ಲಿ ಸೇವೆ
ದೇವರ ಸೇವೆ ಪ್ರಕಟ ಆಗುತ್ತದೆ ಈ ಲೋಕದಲ್ಲಿ, ಸಭೆಗಳಲ್ಲಿ. ಸರ್ವರಲ್ಲಿಯೂ ಕಾರ್ಯ ಸಾಧಿಸುವ ದೇವರು ಒಬ್ಬನೇ. ಹೌದ್ರೆ ಎಲ್ಲರಲ್ಲಿಯೂ, ಅಂದರೆ ವರಗಳು ಪಡೆದವರಲ್ಲಿಯೂ, ಸೇವೆ ಮಾಡುವವರಲ್ಲಿಯೂ, ದೇವರ ಕಾರ್ಯ ಮಾಡುವವರಲ್ಲಿಯೂ ಆದರೆ ಕಂಡುಬರುವ ದೇವರು ಒಬ್ಬನೇ. ಆತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸು ಕ್ರಿಸ್ತ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆದಿ ಸಂಭೂತ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ. ಆತನಲ್ಲಿ ಇಡಲು ಇಷ್ಟಪಟ್ಟನು ಭೂಮಿ ಆಕಾಶಗಳ, ಇಹಪರಗಳ, ಸ್ವರ್ಗಮರ್ತ್ಯ ಪಾತಾಳಗಳ ಸೃಷ್ಟಿಕರ್ತನಾದ ದೇವರು ತನ್ನ ದೈವತ್ವದ ಸಂಪೂರ್ಣತೆ, ಜ್ಞಾನ, ಶಕ್ತಿ, ವಿಮೋಚನೆ, ಬಿಡುಗಡೆ, ಜಯ, ಆಶೀರ್ವಾದ ಅವತರಿಸಿ ವಾಸಿಸುವಂತೆ ಹೌದು ಯೇಸುವಿನಲ್ಲೇ. ಯೇಸುವೆ ಸತ್ಯ ದೇವರು, ನಿತ್ಯ ಜೀವವಾಗಿದ್ದಾನೆ ಪ್ರೇರ. ಆದ್ದರಿಂದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರಿ ಎಂದು ಹೇಳುತ್ತಿದ್ದಾನೆ ಯೇಸುವಿನ ಆಪ್ತ ಶಿಷ್ಯ ಯೋಹಾನ. ವಿಗ್ರಹ ಅಂದರೆ ಭೌತಿಕವಾದದ್ದು, ಆತ್ಮಿಕವಾದದ್ದು ಎಲ್ಲ ಬರುತ್ತದೆ ಪ್ರೇರೆ. ನೋಡಿ ನಂಬುವುದು ವಿಗ್ರಹ, ನೋಡದೆ ನಂಬುವುದೆಲ್ಲವೂ ವಿಶ್ವಾಸ, ನಂಬಿಕೆಗೆ ಪಾತ್ರರಾಗುತ್ತೇವೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಲೋಕ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 13th ವರ್ಡ್. ಇಲ್ಲಿ ಓದುವುದಾದರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಇನ್ನು ಪರಲೋಕದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ವರವಾದ ಪವಿತ್ರಾತ್ಮನನ್ನೇ ಕೊಡಬಲ್ಲನು. ಅದು ಪ್ರೇರೆ. ಅಂದರೆ ಯೇಸು ಅಲ್ಲಿ ಪರಿಶುದ್ಧಾತ್ಮನನ್ನು ಕೊಡುತ್ತಾನೆ ದೇವರಿಂದ ಹೇಳುತ್ತಿದ್ದಾನೆ ಪ್ರೇರೆ. ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ. ಪರಲೋಕ ಸ್ವರ್ಗದಲ್ಲಿರುವ ದೇವರು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಅಂತ ಪ್ರೇರೆ. ಪವಿತ್ರಾತ್ಮ ವರದಲ್ಲಿ ಅಳತೆ ಇರುತ್ತದೆ. ದೇವರಿಂದ ಬಂದವನು ದೇವರ ಮಾತುಗಳನ್ನು ಧಾರಾಳವಾಗಿ ಮಾತಾಡುತ್ತಾನೆ. ಮಣ್ಣಿಗೆ ಸಂಬಂಧಪಟ್ಟವನು ಭೂಲೋಕದ ಮಾತಾಡುತ್ತಾನೆ. ಆದರೆ ದೇವರಿಂದ ಬಂದಾತನು ಮೇಲಿನ ವಿಷಯಗಳನ್ನು ಮಾತಾಡುತ್ತಾನೆ. ದೇವರು ಶಾಶ್ವತ ವಿಷಯಗಳನ್ನು ಮಾತಾಡುತ್ತಾನೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ಲೋಕವನ್ನು, ಶರೀರ ಇಚ್ಛೆಗಳನ್ನು, ಲೋಕ ಸೌಂದರ್ಯವನ್ನು, ಶರೀರದ ಬಯಕೆಗಳನ್ನು ಮತ್ತು ಸೈತಾನನ ಶಕ್ತಿಯನ್ನು, ಶೋಧನೆಗಳನ್ನು, ಮರಣವನ್ನು ಗೆಲ್ಲಲು ಹೆಚ್ಚಾದ ಪವಿತ್ರಾತ್ಮವನ್ನು ಹೊಂದಿರುತ್ತಾನೆ. ದೇವರಿಂದ ಬಂದಾರ್ಥ ದೇವರ ಮಾತುಗಳಾಡುತ್ತಾನೆ. ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಆದರೆ ಯೇಸುವೆ ದೇವರಿಂದ ಬಂದಿದ್ದ ಪ್ರೇರೆ, ದೇವರಾಗಿದ್ದ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಜೀವಮಾನದುದ್ದಕ್ಕೂ ಪಾಪ ಮಾಡಿ ಪಾಪದ ಅಂತಿಮ ಫಲ ಮರಣ, ಮರಣದ ನಂತರ ಆತ್ಮಕ್ಕೆ ನರಕ. ಈ ಪ್ರತಿಫಲದಿಂದ ಬಿಡಿಸಲು ಸೈತಾನನ ಅಧೀನದಲ್ಲಿ ಜೀವಮಾನದಲ್ಲ ಮರಣ ಭಯದ ದೆಸೆಯಿಂದ ಜೀವಿಸುತ್ತಿದ್ದ ಮಾನವರನ್ನು ಬಿಡಿಸಲು ತನ್ನ ಮರಣದಿಂದಲೇ ಮರಣಾಧಿಕಾರಿಯಿಂದ ಬಿಡಿಸಿದ ಪ್ರೇರೆ. ಹೌದು, ಹೀಗೆ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅದು ಪ್ರೇರೆ. ನಾವು ದೇವರನ್ನು ವಿಶ್ವಾಸಿಸುವುದೆಂದರೆ ದೇವರ ಆತ್ಮವನ್ನು ಬೇಡಿಕೊಳ್ಳುವುದು, ಪಡೆಯುವುದು, ಆ ದೇವರ ಆತ್ಮನ ವರಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವುದು, ಸರ್ವರ ಒಳಿತಿಗಾಗಿ ಉಪಯೋಗಿಸುವುದು, ಆಸಕ್ತಿಯಿಂದ ವಿಶ್ವಾಸಕ್ಕೆ ತಕ್ಕ ಹಾಗೆ ಸಂತೋಷದಿಂದ ಉಪಯೋಗಿಸುವುದು, ಮಾಡುವುದು ಪ್ರೇರೆ. ಹೀಗೆ ಈ ವರವು ರಕ್ಷಣೆ ನಿಮ್ಮಿಂದುಂಟಾದದ್ದಲ್ಲ, ದೇವರ ವರವೇ. ದೇವರ ವರ ಅಂತ ಪ್ರೇರೆ ಪವಿತ್ರಾತ್ಮ ಹೆಚ್ಚಾಗಿ ಕೊಡ್ತಾನಂತ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ. ಈ ಲೋಕದ ಮಕ್ಕಳು ತಂದೆಯನ್ನು ರೊಟ್ಟಿ, ಮೀನು, ಮೊಟ್ಟೆ ಕೇಳ್ತಾರೆ. ಅವರು ಕೇಳಿದ್ದಕ್ಕೆ ಅವರ ತಂದೆಯವರು ಈ ಲೋಕದ ತಂದೆ ಹಾವು, ಚೇಳು, ಕಲ್ಲು ಕೊಡುವುದಿಲ್ಲ. ಮೊಟ್ಟೆ, ರೊಟ್ಟಿ, ಮೀನನ್ನೇ ಕೊಡುತ್ತಾರೆ ಕೇಳಿದ್ದನ್ನು, ಒಳ್ಳೆಯ ತಂದೆಯಾಗಿದ್ದರೆ. ಆದರೆ ಪಾಪಿಗಳೇ ಒಳ್ಳೆಯ
ಪದಾರ್ಥ ಕೊಡುವುದು ಬಲ್ಲರಾದ ನಿಮ್ಮ ಮಕ್ಕಳಿಗೆ ಇನ್ನು ಸ್ವರ್ಗದಲ್ಲಿರುವ ತಂದೆ ಪರಿಶುದ್ಧನು 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 ಎಂದು ಹಗಲು ರಾತ್ರಿ ಕೊಂಡಾಟಕ್ಕೆ ಪಾತ್ರನಾದ ಭೂಮಂಡಲವೆಲ್ಲ ತನ್ನ ಮಹಾಮಹಿಮೆಯಿಂದ ತೇಜಸ್ಸಿನಿಂದ ಭಯಂಕರ ತೇಜಸ್ಸನ್ನು ತುಂಬಿದುಕೊಂಡ ದೇವರು ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಕೊಡುತ್ತಾನ ಅಂತ ಯೇಸು ಹೇಳ್ತಿದ್ದಾನೆ. ಈ ವರ ರಕ್ಷಣೆ ಕೃಪೆ ನಿಮ್ಮಿಂದ ಉಂಟಾದಲ್ಲ, ನಂಬಿಕೆ ಮೂಲಕ ಉಂಟಾದದ್ದು. ದೇವರ ವರವೇ. ಹೌದು ಪ್ರೇರಿ, ನಂಬುವುದು ತಪ್ಪುವುದಿಲ್ಲ ಪ್ರೇರಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂದು ಯೇಸು ಹೇಳ್ತಿದ್ದಾನೆ. ಹೌದು. ಹೀಗೆ ಮತ್ತು ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರಿ. ಪ್ರೊಫೆಟ್ ಐಸಾಯ ಚಾಪ್ಟರ್ 9 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬವು ಆತನ ಹೆಸರು. ಹೌದು ಪ್ರೇ, ಥ್ಯಾಂಕ್ ಯು ಜೀಸಸ್. ಒಂದು ಮಗು ನಮಗೆ ದೊರಕಿತೆಂದು ಹೇಳ್ತಿದ್ದಾನೆ ಯೆಶಾಯ ಪ್ರವಾದಿ. ಭವಿಷ್ಯದಲ್ಲಿ ಆತನು ವರದ ಮಗ ಅಂತ ಪ್ರೇರಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಹೌದು ಪ್ರೇರಿ, ವರದ ಮಗ, ವರಗಳನ್ನು ನೀಡುವ ಮಗ. ನಂಬಿಕೆ ಮೂಲಕ ಕೃಪೆ ಮೂಲಕ ರಕ್ಷಣೆ ಮೂಲಕ ದೇವರ ವರವನ್ನು ನೀಡುವ, ಪವಿತ್ರಾತ್ಮ ನೀಡುವ ಮಗನು, ವರದ ಮಗನು ನಮಗೆ ದೊರೆತ ಎಂದು ಹೇಳ್ತಿದ್ದಾನೆ. ಯೇಸುವೆ ಆ ವರವಾಗಿದ್ದಾನೆ ಪ್ರೇರೆ. ಯೇಸುವೆ ದೇವರ ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ವರದ ಮಗನನ್ನು ನಮಗೆ ಈ ಲೋಕಕ್ಕೆ ಕೊಟ್ಟನು ಪ್ರೇರೆ. ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಈ ಲೋಕದ ಜ್ಞಾನ ಕೊಡಲಿಲ್ಲ, ಇಹಲೋಕದ ಐಶ್ವರ್ಯ ಕೊಡಲಿಲ್ಲ, ಇಹಲೋಕದ ಅಳಿದು ಹೋಗುವ ಯಾವ ಆಶಾಪಾಶಗಳನ್ನು ಕೊಡಲಿಲ್ಲ, ಇಹಲೋಕದ ಯಾವ ಸ್ತ್ರೀ ಪುರುಷ ಸುಂದರ ಮನೆ ಆಸ್ತಿಪಾಸ್ತಿ ಪದಾರ್ಥ ಕೊಡಲಿಲ್ಲ ಪ್ರೇರಿ. ದೇವರು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ನಮಗೆ ವರದ ಮಗನನ್ನು ಕೊಟ್ಟಿದ್ದಾನೆ. ವರ ಆ ಪ್ರೇರಿ. ದೇವರು ತನ್ನ ಮಗನನ್ನೇ ನಿಮಗೋಸ್ಕರ ಬಲಿಯಾಗಿ ಕೊಟ್ಟ ಮೇಲೆ ಇನ್ನೇನು ತಾನೇ ಕೊಡುವುದಿಲ್ಲ. ಸಮಸ್ತವು ದೇವರದೇ. ಕ್ರಿಸ್ತನು ದೇವರ ಮೂಲಕ ನಮ್ಮಾತನೇ. ಕ್ರಿಸ್ತನಿಗಿರುವುದೆಲ್ಲ ದೇವರದೇ, ಎಲ್ಲ ಕ್ರಿಸ್ತನ ಯೇಸುವುದೆಲ್ಲ ನಮ್ಮದೇ ಪ್ರೇರೆ. ನೀನು ನಂಬುವುದಾದರೆ, ಕೃಪೆಯಿಂದ ತುಂಬಿ ರಕ್ಷಣೆ ಹೊಂದಿ ದೇವರ ವರವಾದ ಪವಿತ್ರಾತ್ಮ ಪಡೆಯುವುದಾದರೆ, ವರದ ಮಗನು ನಮಗೆ ದೊರಕುತ್ತಾನೆ. ಹೌದು ಪ್ರೇರೆ. ಆತನ ಮೇಲಿರುವುದು ರಾಜ್ಯಾಡಳಿತ, ಸ್ವರ್ಗ, ಭೂಮಿ, ಪಾತಾಳ, ಜೀವರಾಶಿಗಳು, ದುಷ್ಟಶಕ್ತಿಗಳು, ಮನುಷ್ಯ, ಭೌತಿಕ, ಸ್ವಾಭಾವಿಕ, ಆತ್ಮಿಕ, ಲೌಕಿಕ, ಅಲೌಕಿಕ ಎಲ್ಲ ಶಕ್ತಿ, ವ್ಯಕ್ತಿ, ವಸ್ತು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಯುತ್ತಾರೆ ಪ್ರೇರ. ಅಡ್ಡ ಬಿದ್ದು ಸಾಷ್ಟಾಂಗವರಿಗೆ ತಂದೆಯಾದ ದೇವರ ಮಹಿಮೆಯನ್ನು ಕೊಂಡಾಡುತ್ತಾರೆ. ಯೇಸುವೆ ಆ ಕಾಣದ ದೇವರ ಕಾಣುವ ರೂಪನೆಂದು, ದೇವರ ಮಹಿಮೆಯ ಪಡಿಯಚ್ಚು, ತೇಜೋಮಯನಾದ ದೇವರ ರೂಪ ಎಂದು. ಹೀಗೆ ಆ ರಕ್ಷಣೆ ನಿಮ್ಮಿಂದ ಉಂಟಾದಲ್ಲ, ಇದು ದೇವರ ವರವೇ. ಹೌದು ಪ್ರೇರೆ. ಮತ್ತು ಆ ವರದ ಮಗನು ನಮಗೆ ಅದ್ಭುತ ಮಾಡುತ್ತಾನೆ ಪ್ರೇರೆ. ಇಲ್ಲದ್ದನ್ನು ಇರುವುದಾಗಿ ಮಾಡುತ್ತಾನೆ, ಸತ್ತದ್ದನ್ನು ಬದುಕಿಸುತ್ತಾನೆ,
ಆಲೋಚನಾಕರ್ತನಾಗಿದ್ದಾನೆ. ದೇವರ ಮಾರ್ಗಗಳ ಆಲೋಚನೆ ಇಡುತ್ತಾನೆ. ದೇವರ ಸತ್ಯದ ಆಲೋಚನೆ, ದೇವರ ಜೀವವನ್ನು ಪಡೆಯುವ ಆಲೋಚನೆ ಸಫಲ ಮಾಡುತ್ತಾನೆ. ವರದ ಮಗನು ಪರಾಕ್ರಮಿಯಾದ ದೇವರಾಗಿದ್ದು ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಪ್ರೇರೆ ತಿಳಿಕೊಳಗಳ ಬಳಿಗೆ ನಡೆಸುತ್ತಾನೆ. ನೀವು ಸುಮ್ಮನಿರಿ, ನಿಮ್ಮ ಪಕ್ಷವಾಗಿ ದೇವರು ಹೋರಾಡುತ್ತಾನೆ ಎಂದು ಹೇಳುತ್ತಾನೆ. ಪರಿಶುದ್ಧಾತ್ಮನಾಗಿ ನಮ್ಮಲ್ಲಿ ಇರುವ ದೇವರಾತ್ಮನಾಗಿ, ಪರಾಕ್ರಮಿಯಾದ ದೇವರಾತ್ಮನಾಗಿ ಯೇಸು ಪ್ರಭುವೇ ಆತ್ಮ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿ ದೇವರ ದೊಡ್ಡ ಆತ್ಮನಾಗಿ ಲೋಕದಲ್ಲಿ ದುರಾತ್ಮವನ್ನು ಬಂಧಿಸುತ್ತಾನೆ. ಬಾಯಿ ಉಸಿರಿನಿಂದ ಕೊಲ್ಲುವಂತೆ ಮಾಡುತ್ತಾನೆ ವಾಕ್ಯದಿಂದ. ಮತ್ತು ನಿತ್ಯನಾದ ತಂದೆ ಸಮಾಧಾನ ಪ್ರಭುವಾಗಿದ್ದಾನೆ. ವರದ ಮಗನು ಹೌದು ಪ್ರೇರೆ. ಇಹಲೋಕದಲ್ಲಿ ನೀವು ಯಾರನ್ನು ತಂದೆ ಎಂದು ಕರೆಯಬೇಡಿರಿ. ಸ್ವರ್ಗದಲ್ಲಿರುವ ಒಬ್ಬಾತ ನಿಮಗೆ ತಂದೆ. ಗುರು ಎಂದು ಕರೆಯಬೇಡಿರಿ. ಯೇಸು ಕ್ರಿಸ್ತನೇ ನಿಮಗೆ ಗುರು. ಅಥವಾ ಒಡೆಯ ಎಂದು ಕರೆಯಬೇಡಿರಿ. ಪರಿಶುದ್ಧಾತ್ಮನೇ ನಿಮಗೆ ಒಡೆಯನು. ಹೌದ್ರೆ ಹೀಗೆ ಆ ನಿತ್ಯನಾದ ತಂದೆ, ನಿತ್ಯವಾದ ಅಧಿಕಾರಿ ಯಾರು ಎಂದು ತಿಳಿಸುತ್ತಾನೆ ಪ್ರೇರೆ. ಸಮಾಧಾನ ಪ್ರಭುವಾಗಿದ್ದಾನೆ. ಹೌದು ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ, ನಂಬಿಕೆ ಮೂಲಕ ಕೃಪೆ ಪಡೆದಾಗ, ಆ ಕೃಪೆಯಿಂದ ರಕ್ಷಣೆ ಉಂಟಾದಾಗ, ರಕ್ಷಣೆಯಿಂದ ದೇವರ ವರವಾದಾಗ ಇದೆಲ್ಲ ಸಮಾಧಾನ ಉಂಟಾಗುತ್ತದೆ ಪ್ರೇರೆ. ಆ ಸಮಾಧಾನ ಅರಸನಂತೆ ಇದ್ದು ನಮ್ಮ ಹೃದಯದಲ್ಲಿ ಸಮಸ್ತ ಜ್ಞಾನಕ್ಕೂ ಮೀರಿದ ಸಮಾಧಾನ ಆಗುತ್ತದೆ. ಮತ್ತು ಯೇಸುವೆ ಆಗಿದ್ದೇನೆ ಆ ಸಮಾಧಾನ. ಇದೆಲ್ಲ ವರದ ಮಗನಿಂದ ಉಂಟಾಗುತ್ತದೆ. ದೇವರ ವರದಿಂದ, ದೇವರ ವರದ ಮಗನಾದ ಯೇಸುವಿನಿಂದ ಉಂಟಾಗುತ್ತದೆ ಪ್ರೇರೆ. ದೇವರ ವರವೇ ಯೇಸುವಿನಿಂದಲೇ ನಮಗೆ ನಂಬುವುದಾದರೆ ಯೇಸುವನ್ನು ಕೃಪೆ ಉಂಟಾಗುತ್ತದೆ, ಯೋಗ್ಯತೆ, ರಕ್ಷಣೆ ಹೊಂದುವುದಕ್ಕೆ. ಆ ರಕ್ಷಣೆ ದೇವರ ವರವಾಗಿ ಮಾರ್ಪಡುತ್ತದೆ ಪ್ರೇರೆ. ದೇವರೇ ಆ ವರವಾಗಿದ್ದಾನೆ. ಪವಿತ್ರಾತ್ಮನಾಗಿ ನಮ್ಮಲ್ಲಿ ವಾಸ ಮಾಡುತ್ತಾನೆ, ನಮ್ಮೊಳಗೂ ನಮ್ಮೊಂದಿಗೂ. ಯೇಸು ಹೇಳಿದವುಗಳಿಂದಲೇ ನಮ್ಮನ್ನು ಹೇಳಿ ನಡೆಸಿ ಸಮಗ್ರ ಸತ್ಯಕ್ಕೆ ಮುಂದೆ ಆಗುವ ಸಂಗತಿಗಳನ್ನು ನಡೆಸುತ್ತಾನೆ. ದೇವರ ಮಕ್ಕಳ ಮಾರ್ಗದಲ್ಲಿ ನಡೆಸುತ್ತಾನೆ. ಮತ್ತು ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 1-3 ವಾಕ್ಯದವರೆಗೆ ಓದುತ್ತೇವೆ. ಪೀಟರ್ ಫಸ್ಟ್ ಲೆಟರ್ ಚಾಪ್ಟರ್ 2 1-2. Hallelujah. Thank you, Jesus. Praise the Lord. ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಓದುವುದಾದರೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಆದರೆ ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. 3ನೇ ವಾಕ್ಯದವರೆಗೆ. ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 1-3 ವಾಕ್ಯ ಪ್ರೇರೆ. ಇಲ್ಲಿ ರಕ್ಷಣೆ ನಮಗೆ ಉಂಟಾಗಿದೆ ಅಂತ ಪ್ರೇರೆ. ಅದು ದೇವರ ವರ ಅಂತ. ಆದರೆ ಆ ವರದಲ್ಲಿ ನಾವು ಬೆಳೆಯಬೇಕಂತ ಹೇಳ್ತಿದ್ದೆ ಪ್ರೇರೆ. ಇಲ್ಲಿ ಪೇತ್ರನು ರಕ್ಷಣೆ ಹೊಂದಿದ್ದವರು ಎಲ್ಲ ಕೆಟ್ಟತನ, ಎಲ್ಲ ವಂಚನೆ, ಕಪಟ, ಹೊಟ್ಟೆಕಿಚ್ಚು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ದೇವರ ವಾಕ್ಯ ಎಂಬ ಹಾಲನ್ನು, ಶುದ್ಧ ಹಾಲನ್ನು ಬಯಸುತ್ತಾ ಅದರಿಂದ ರಕ್ಷಣೆಯನ್ನು ಹೊಂದುವಿರಿ. ದೇವರು ದಯಾಳವಾಗಿದ್ದಾನೆಂದು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. ಆದರೆ ದೇವರು ದಯಾಳವಾಗಿದ್ದಾನೆಂದು ನಂಬಿದ್ದೇವೆ. ನಂಬಿಕೆ ಮೂಲಕ ಕೃಪೆಯಿಂದ ರಕ್ಷಣೆಯಿಂದ ದೇವರ ವರ ನಮ್ಮನ್ನು ಕ್ರಿಸ್ತನ ಮಕ್ಕಳನ್ನಾಗಿ, ಶಿಷ್ಯರನ್ನಾಗಿ ಮಾಡಿದ ಪ್ರೇರೆ. ಈ ಕ್ರೈಸ್ತರು ಅಂದರೆ ಪೇತ್ರನ
2ನೇ ಪತ್ರಿಕೆ 13ನೇ ವಾಕ್ಯ ಮೇಲೆ ಪೀಠಿಕೆ ನೋಡುವುದಾದರೆ, ಕ್ರೈಸ್ತರು ತಮಗುಂಟಾದ ಘನವಾದ ಸ್ಥಿತಿಯನ್ನು, ಪರಲೋಕ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕೆಂಬ ಬೋಧನೆ. ಕ್ರೈಸ್ತರಿಗೆ ತಮಗೆ ಉಂಟಾದ ಘನವಾದ ಸ್ಥಿತಿ ಅಂತ ಪ್ರಿಯರೇ, ಕ್ರೈಸ್ತರಿಗೆ ಒಂದು ಘನವಾದ ಸ್ಥಿತಿ ಉಂಟಾಗಿದೆ ಅಂತ. ಏನು ಆ ಸ್ಥಿತಿ ಅಂದರೆ ಪರಲೋಕ ನಿರೀಕ್ಷೆ, ಘನವಾದ ಸ್ಥಿತಿ. ಆ ಸ್ಥಿತಿಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕಂತ ಪ್ರೇರೆ ಎನ್ನುವ ಬೋಧನೆಯಲ್ಲಿ ಬೋಧಿಸುತ್ತಾ ನೋಡ್ರಿ, ಎಲ್ಲ ಕೆಟ್ಟತನ ನಿಮ್ಮನ್ನು ರಕ್ಷಣೆಯಿಂದ, ನಿರೀಕ್ಷೆಯಿಂದ, ಘನವಾದ ಸ್ಥಿತಿಯಿಂದ ಅಯೋಗ್ಯರನ್ನಾಗಿ ಮಾಡುತ್ತದೆ. ಆದ್ದರಿಂದ ನೀವು ನಿಮಗುಂಟಾದ ಘನವಾದ ಸ್ಥಿತಿ, ಪರಲೋಕ ನಿರೀಕ್ಷೆ ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕಾದರೆ ಎಲ್ಲ ಕೆಟ್ಟತನ, ಎಲ್ಲ ವಂಚನೆ, ಎಲ್ಲ ಕಪಟತನ, ಹೊಟ್ಟೆ ಕಿಚ್ಚು, ಎಲ್ಲ ಥರದ ನಿಂದೆ ವಿಸರ್ಜಿಸಿ, ಅಂದರೆ ವಾಂತಿ ಮಾಡಿ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸುತ್ತಾ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಆದರೆ ನಾವು ಯಾವಾಗ ರಕ್ಷಣೆಯಲ್ಲಿ ಬೆಳೆಯುತ್ತೇವೆ ಅಂದರೆ ಎಲ್ಲ ಥರದ ನಿಂದೆ, ಕಪಟ, ಹೊಟ್ಟೆ ಕಿಚ್ಚು, ವಂಚನೆ, ಪ್ರೇರೆ ಇವೆಲ್ಲವನ್ನು ವಿಸರ್ಜಿಸಬೇಕಂತ. ಅವಾಗ ನಮಗೆ ರಕ್ಷಣೆ ಮಾರ್ಗದಲ್ಲಿದ್ದೇವೆ ಪ್ರೇರೆ. ನಾವು ಕೊರಿಂಥ 1ನೇ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದೋದಾದರೆ, ಕ್ರಿಸ್ತನ ಸುವಾರ್ತೆಯು ಮನುಷ್ಯ ಜ್ಞಾನಕ್ಕೆ ಅನುಸಾರವಾದಲ್ಲ ಅಂತ ಪ್ರೇರೆ. ಕ್ರಿಸ್ತ ಯೇಸುವಿನ ಮಾತುಗಳು ಮನುಷ್ಯ ಜ್ಞಾನ ಇದ್ದಂತೆ ಇರುವುದಿಲ್ಲ. ಅದಕ್ಕೆ ಮನುಷ್ಯ ಜ್ಞಾನ ಹೇಗೆ ಬುದ್ಧಿ ತನ್ನನ್ನು ತಾನು ಹೊಗಳಿಕೊಳ್ಳುತ್ತದೋ, ಆದರೆ ಕ್ರಿಸ್ತನ ಜ್ಞಾನ ತನ್ನನ್ನು ತಾನು ಹೊಗಳಿಕೊಳ್ಳುವುದಿಲ್ಲ. ತನ್ನನ್ನು ಕಳಿಸಿದಾತನನ್ನು ಹೊಗಳುತ್ತದೆ ದೇವರನ್ನು. ಹೀಗೆ ಶಿಲುಬೆ ವಿಷಯವಾದ 18ನೇ ವಾಕ್ಯ, 1ನೇ ಕೊರಿಂಥ 1ನೇ ಅಧ್ಯಾಯ 18ನೇ ವಾಕ್ಯ, ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಅಷ್ಟೇ. ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೂ, ರಕ್ಷಣೆ ಮಾರ್ಗದಲ್ಲಿ ಇರುವ ನಮಗಾದರೂ, ನಿನಗಾದರೂ ದೇವರ ಶಕ್ತಿಯಾಗಿದೆ. ಪ್ರೇರೆ ಯೇಸು ಕ್ರಿಸ್ತನ ವಿಷಯ, ಶಿಲುಬೆ ವಿಷಯ, ಯಾಕೆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು, ಘೋರವಾಗಿ ಹಿಂಸೆ, ಅವಮಾನ, ನಿಂದೆ, ಕಷ್ಟ, ವೇದನೆ, ದುಃಖ, ಮನಮುರಿಯುವಿಕೆ ಏಕೆ ಸಹಿಸಿದನು? ಯಾಕೆ ಸಹಿಸಿದನೆಂದರೆ ನಮ್ಮೆಲ್ಲರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಲು, ಪಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಲು, ಆ ಮರಣದಿಂದ ಉಂಟಾಗುವ ನರಕದಿಂದ ತಪ್ಪಿಸಲು. ಹೌದು ಪ್ರೇರೆ. ಆದರೆ ನಾಶನ ಮಾರ್ಗದಲ್ಲಿರುವವರಿಗೆ ಇದು ಹುಚ್ಚು ಮಾತಾಗಿದೆ ಅಂತ ಪ್ರೇರೆ. ಶಿಲುಬೆಯ ಸಂದೇಶ, ರಕ್ಷಣೆಯ ಸಂದೇಶ, ಪರಲೋಕಕ್ಕೆ ಯೇಸು ದಾರಿ, ತಂದೆಯ ಬಳಿಗೆ, ದೇವರ ಬಳಿಗೆ ಯೇಸು ಮೂಲಕವಲ್ಲದೆ ಯಾರೂ ಬರುವುದಿಲ್ಲ, ಹೋಗುವುದಿಲ್ಲ. ಯೇಸುವೆ ತಂದೆಯ ಬಳಿಗೆ ದಾರಿ, ಯೇಸುವೆ ಸತ್ಯ, ಯೇಸುವೆ ಜೀವ ಎಂದು ಯಾರು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಅಂತ ಪ್ರೇರಿತು. ನರಕದ ಮಾರ್ಗದಲ್ಲಿದ್ದಾರೆ. ಸೈತಾನನಿಗೆ ನಾಶನ ಮಾರ್ಗದಲ್ಲಿ ನಾಶನ ಪಾತ್ರನಾಗಿದ್ದಾನೆ. ಸೈತಾನನು ನಾಶನ ಪುತ್ರ. ಸೈತಾನಿಗೆ ತೀರ್ಪಾಗಿದೆ ಪ್ರೇರೆ, ನರಕ. ಆ ನಾಶನದ ಸ್ಥಳದಲ್ಲಿರುವವರಿಗೆ, ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಅಂತ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ, ಎಲ್ಲರಿಗಾದರೂ ದೇವರ ಶಕ್ತಿಯಾಗಿದೆ. ಪ್ರೇರೆ ಯೇಸುವಲ್ಲಿ ನಂಬಿಕೆ ಇಡುವವರು ರಕ್ಷಣೆ ಮಾರ್ಗದಲ್ಲಿದ್ದಾರೆ ಪ್ರೇರೆ. ಆ ರಕ್ಷಣೆ ಕೃಪೆಯಾಗಿ ಮಾರ್ಪಡುತ್ತದೆ. ಆ ಕೃಪೆ ರಕ್ಷಿಸುತ್ತದೆ, ಖಚಿತತೆ ನೀಡುತ್ತದೆ. ಆ ರಕ್ಷಣೆ ವರವಾಗಿ ಮಾರ್ಪಡುತ್ತದೆ. ಆ ವರ ನಮ್ಮನ್ನು ಎಲ್ಲ ರೀತಿಯ ವಂಚನೆಯಿಂದಲೂ, ಹೊಟ್ಟೆ ಕಿಚ್ಚಿನಿಂದಲೂ, ಕಪಟದಿಂದಲೂ, ನಿಂದೆಯಿಂದಲೂ ಬಿಡಿಸುತ್ತಾ, ಹಸು ಮಕ್ಕಳಂತೆ ಶುದ್ಧ ಹಾಲನ್ನು ಬಯಸುತ್ತಾ ರಕ್ಷಣೆಯಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಆದರೆ ಇಲ್ಲಿ ಯಾಕೆ ಓದಿದ್ವಿ ಅಂದರೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಶಿಲುಬೆ ಸಂದೇಶ ದೇವರ ಶಕ್ತಿಯಾಗಿದೆ ಪ್ರೇರೆ. ಅನೇಕರು ದೇವರಿಂದ ಕರೆಯಲ್ಪಡುತ್ತಾರೆ, ಅನ್ಯ ಜನರಿಂದ. ಅವರು ಯೇಸುವೆ ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ. ಆದರೆ ಅವರು
ನಂಬಿದಾಗ ಕೃಪೆ ಹೊಂದುತ್ತಾರೆ. ಕೃಪೆಯಿಂದ ರಕ್ಷಣೆಯಿಂದ ವರದಿಂದ ಬೆಳೆಯಲು ಪ್ರಾರಂಭಿಸುತ್ತಾರೆ ಪ್ರೇರೆ. ಯಾವುದೇ ರೀತಿ ಬೆಳೆಯೋದು ಅಂತ ಪ್ರೇರೆ? ಕಪಟವನ್ನು ವಿಸರ್ಜಿಸುತ್ತಾ ಮತ್ತು ಎಲ್ಲ ಕೆಟ್ಟತನ ವಿಸರ್ಜಿಸುತ್ತಾ, ಎಲ್ಲ ನಿಂದೆಯನ್ನು ವಿಸರ್ಜಿಸುತ್ತಾ, ಹೊಟ್ಟೆ ಕಿಚ್ಚನ್ನು ವಿಸರ್ಜಿಸುತ್ತಾ, ವಂಚನೆ ಜೀವಿತ ಸ್ವಾರ್ಥದಿಂದ ಶಾರೀರಿಕ ಆಶೆ ಪಾಶೆ ಪಾಪದ ಇಚ್ಛೆಗಳನ್ನು ಬಿಡಿಸುತ್ತಾ, ಪರಿಶುದ್ಧಾತ್ಮ ಫಲಗಳನ್ನು ಫಲಿಸುತ್ತಾ, ಹಸು ಮಕ್ಕಳಂತೆ ದೇವರ ವಾಕ್ಯವನ್ನು ಕುಡಿದು ದಯಾಳುವಾದ ದೇವರ ರಕ್ಷಣೆಯಲ್ಲಿ ಬೆಳೆಯುತ್ತಾರೆ ಪ್ರೇರೆ, ಅನುಭವಪೂರ್ವಕವಾಗಿ. ಹೀಗೆ ರಕ್ಷಣೆ ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ ಎನ್ನುವ ಅಂಶದಲ್ಲಿ ನಾವು ನೋಡ್ತಿದ್ದೇವೆ ಪ್ರೇರೆ. ರಕ್ಷಣೆ ಮಾರ್ಗದಲ್ಲಿ ಇರುವವರಿಗಾದರೂ ದೇವರ ಶಕ್ತಿಯಾಗಿದೆ. ನಾವು ಪೇತ್ರನು ಹೇಳಿದಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಹಸು ಮಕ್ಕಳಂತೆ ಕುಡಿದು ಬೆಳೆಯುತ್ತಾ ಇದ್ದರೆ ರಕ್ಷಣೆಯಲ್ಲಿ ಬೆಳೆಯುತ್ತೇವೆ ಪ್ರೇರೆ, ರಕ್ಷಣೆಯಲ್ಲಿ ಬೆಳೆಯುತ್ತೇವೆ. ಹೀಗೆ ಕಡೆಯ ವಚನ ಓದಿ ಮುಕ್ತಾಯ ಮಾಡೋಣ ಪ್ರೇರೆ. ನಾವು ಯೇಸುವಿನ ಕೊನೆಯ ಆಜ್ಞೆಯನ್ನು ನೋಡುತ್ತೇವೆ. ಯಾವುದಂದರೆ ಲೂಕ ಸುವಾರ್ತೆ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 16th ವರ್ಡ್. ಇಲ್ಲಿ ಓದೋದಾದರೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಆದರೆ ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾನೆ, ಇನ್ನು ಶತಮ ದಿನ ಪರಿಶುದ್ಧಾತ್ಮ ಪಡೆದಿರುವುದಿಲ್ಲ ಅವರಿನ್ನು, ಆದರೂ ಅವರು ಪಡೆಯುತ್ತಾರೆ ಅಂತ ಯೇಸುವಿಗೆ ಗೊತ್ತು. ಅದರಿಂದ ಕೊನೆಯ ಆದೇಶವಾಗಿ ಯೇಸು ಸಮಾಧಿಯಿಂದ ಎದ್ದು 40 ದಿವಸ ತನಕ ಅವರಿಗೆ ಕಾಣಿಸಿಕೊಂಡು ಒಂದು ಬೆಟ್ಟದ ಬಳಿಗೆ ಅವರೆಲ್ಲರನ್ನು ಕರೆದು ತನ್ನ ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸುತ್ತಾ ಆಮೇಲೆ ಅವರಿಗೆ ಗದರಿಸಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ಯೇಸುವೆ ರಕ್ಷಕನೆಂದು, ಪಾಪಗಳನ್ನು ಕ್ಷಮಿಸುವಾತನೆಂದು, ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ದಯಪಾಲಿಸುವಾತನೆಂದು, ಕೃಪೆ ಯೋಗ್ಯರನ್ನಾಗಿ ಮಾಡುತ್ತಾನೆಂದು, ದೇವರ ರಾಜ್ಯಕ್ಕೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆಂದು, ರಕ್ಷಿಸುತ್ತಾನೆಂದು, ವಾಯುಮಂಡಲದಲ್ಲಿರುವ ದುರಾತ್ಮ ಸಮೂಹದಿಂದ, ಅಶರೀರ ಗಣದಿಂದ, ಅಧಿಪತ್ಯಗಳಿಂದ, ಮನಸ್ಸಿನ ಆಶಾಪಾಶಗಳಿಂದ, ಶರೀರದ ಇಚ್ಛೆಗಳಿಂದ, ಸ್ವಭಾವ ಸಿದ್ಧವಾದ ದೇವರ ಕೋಪಕ್ಕೆ ಗುರಿಯಾದ ಜೀವಿತದಿಂದ, ಪಾಪ ಶಾಪಗಳಿಂದ ತನ್ನ ರಕ್ತದಿಂದ ನಿಮ್ಮನ್ನು ಗುಣಪಡಿಸಿ, ಮತ್ತು ಗಾಯದಿಂದ ಗುಣಪಡಿಸಿ ರಕ್ತದಿಂದ ಕೊಂಡುಕೊಂಡಿದ್ದಾನೆಂದು ಹೇಳಿರಿ. ಬಿಡುಗಡೆ ಮಾಡಿದ್ದಾನೆ, ತನ್ನ ರಕ್ತ ಸುರಿಸಿ ದೇವರ ರಾಜ್ಯಕ್ಕೆ ಸುರಕ್ಷಿತವಾಗಿ ಸೇರಿಸುತ್ತಾನೆ ಎಂದು ಹೇಳಿರಿ. ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ನೀವು ಹೇಳುತ್ತೀರಲ್ಲ ಅನ್ನೋ ಕುರಿತು ರಕ್ಷಣೆಯ ವಾಕ್ಯಗಳು. ಮತ್ತು ಯಾರು ನಂಬುತ್ತಾರೆ ಅವರು ರಕ್ಷಣೆ ಹೊಂದುತ್ತಾರೆ. ಅವ್ರಿಗೆ ದೀಕ್ಷಾಸ್ನಾನ ಮಾಡಿರಿ, ರಕ್ಷಣೆ ಹೊಂದುತ್ತಾರ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋ ರಕ್ಷಣೆ ಹೊಂದುತ್ತಾನೆ ಪ್ರೇರ. ಹಾಗೆಯೇ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ರಕ್ಷಣೆ ಇಲ್ಲ. ಅನೇಕರು ಹಾಗೆಯೇ ದೀಕ್ಷಾಸ್ನಾನ ಮಾಡಿಕೊಳ್ಳುತ್ತಾರೆ. ನಂಬಿಕೆ ಎನ್ನುವುದು ಆ ಪದಕ್ಕೆ ಅರ್ಥ ಇರುವುದಿಲ್ಲ ಅವರಿಗೆ. ನಂಬಿದರೆ ಕೃಪೆ ಪಡೆಯುತ್ತೇವೆ ಪ್ರೇರೆ, ಯೋಗ್ಯರಾಗುತ್ತೇವೆ. ಯಾವುದಕ್ಕೆ? ದೇವರನ್ನು ಪ್ರೀತಿಸುವುದಕ್ಕೆ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಪರಿಶುದ್ಧ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ರಕ್ಷಣೆ ಹೊಂದುತ್ತೇವೆ. ಆ ರಕ್ಷಣೆಯಲ್ಲಿ ಕೆಟ್ಟತನವನ್ನು, ಹೊಟ್ಟೆ ಕಿಚ್ಚನ್ನು, ನಿಂದೆಯನ್ನು, ಕಪಟವನ್ನು ವಿಸರ್ಜಿಸುತ್ತಾ ಹಸು ಮಕ್ಕಳಂತೆ ಮಾರ್ಪಟ್ಟು ದೇವರ ವಾಕ್ಯ ಎಂಬ ಶುದ್ಧ ಹಾಲನ್ನು ಬಯಸಿ ರಕ್ಷಣೆಯಲ್ಲಿ ಬೆಳೆಯುತ್ತೇವೆ. ದೇವರ ದಯಾಳುವೆಂದು ತಿಳಿದುಕೊಳ್ಳುತ್ತೇವೆ.
ಹೀಗೆ ರಕ್ಷಣೆ ಹೊಂದುತ್ತೇವೆ ಪ್ರೇರೆ ದೀಕ್ಷೆಯನ್ನು ಮಾಡಿಸಿಕೊಂಡ್ರೆ. ಹೌದು, ಈ ರಕ್ಷಣೆ ನಮ್ಮಿಂದ ಉಂಟಾದಲ್ಲ, ದೇವರ ವರವೇ. ಹೌದು ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಿಯ ಪ್ರಭು ಯೇಸು ಕ್ರಿಸ್ತನೇ ದೇವರ ಮಕ್ಕಳೇ, ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸ್ತುತಿ ಗಾನಕ್ಕೆ ಪಾತ್ರನಾದ ದೇವರೇ, ನಮ್ಮ ಜೀವಿತವೆಲ್ಲ ನಿಮ್ಮನ್ನು ಕೃತಜ್ಞತೆಯಿಂದ ಸ್ತುತಿಸುವಂತೆ, ನಿಮ್ಮಲ್ಲಿ ನಂಬಿಕೆ ಇಡುವಂತೆ, ನಂಬಿಕೆಯ ಮೂಲಕ ಕೃಪೆಯನ್ನು ಪಡೆಯುವಂತೆ, ಆ ಕೃಪೆ ರಕ್ಷಣೆ ಉಂಟು ಮಾಡುವಂತೆ, ರಕ್ಷಣೆ ದೇವರ ವರವಾಗಿ ಪರಿಪೂರ್ಣ ರಕ್ಷಣೆಯೊಳಗೆ ಹಸು ಮಕ್ಕಳಂತೆ ನಿಮ್ಮ ರಾಜ್ಯಕ್ಕೆ ಸೇರುವಂತೆ ಅನುಗ್ರಹಿಸಬೇಕೆಂದು, ಆಶೀರ್ವದಿಸಬೇಕೆಂದು, ಹೀಗೆ ಇದಕ್ಕೆ ಅಡ್ಡಿ ಮಾಡುತ್ತಿರುವ ಎಲ್ಲ ಅಂಧಕಾರದ ವಾಯುಮಂಡಲದ ಅಧಿಪತಿಗಳು, ಅಶರೀರಿಗಣ, ದುರಾತ್ಮ ಸಮೂಹ, ಅಧಿಪತ್ಯ, ಅಧಿಕಾರ, ನಜರೇತ್ ಯೇಸು ಕ್ರಿಸ್ತ ನಾಮದಲ್ಲಿ ಸರ್ಪದ ಚಳಿಯನ್ನು, ದುರಾತ್ಮಗಳು, ಶಾಂತಿದಾಯಕ ದೇವರೇ, ಶೀಘ್ರವಾಗಿ ನಿಮ್ಮ ಮಕ್ಕಳ ಕಾಲ ಕೆಳಗೆ ತುಳಿಸಿ ನಾಶವಾಗಲ್ಪಡುವಂತೆ ಅನುಗ್ರಹಿಸಬೇಕೆಂದು ಪರಾತ್ಪರ ದೇವರು ಕುಮಾರನು ಪರಿಶುದ್ಧಾತ್ಮನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ಆ ರಕ್ಷಣೆ, ಈ ರಕ್ಷಣೆ ನಿಮ್ಮಿಂದ ಉಂಟಾದದಲ್ಲ, ದೇವರ ವರವೇ. ಯೇಸುವನ್ನು ನಂಬುವುದು ಕೂಡ ಕೃಪೆ ಪ್ರೇರೆ. ಕೃಪೆ ಅಂದರೆ ಅಯೋಗ್ಯರನ್ನು ಯೋಗ್ಯರನ್ನಾಗಿಸುವುದು. ಎಲ್ಲರೂ ಯೇಸುವನ್ನು ನಂಬುವುದಕ್ಕೆ ಅಸಾಧ್ಯ. ಆ ನಂಬಿಕೆ ಕೃಪೆ ಉಂಟಾಗುತ್ತದೆ. ಕೃಪೆ ಉಚಿತ ವರವಾಗುತ್ತದೆ. ಯೇಸು ನಿತ್ಯ ಜೀವ ಉಂಟು ಮಾಡುತ್ತದೆ, ರಕ್ಷಣೆ ಉಂಟು ಮಾಡುತ್ತದೆ. ಆ ನಿತ್ಯ ಜೀವ, ಆ ನಿತ್ಯ ಜೀವ ದೇವರ ವರವಾಗಿದೆ. ಇದನ್ನು ತಿಳಿದುಕೊಳ್ಳಬೇಕಂದ್ರೆ ಇನ್ನೂ ಅನೇಕ ಭಾಗಗಳು ಪರಿಶುದ್ಧ ಗ್ರಂಥವನ್ನು ಓದಿರಿ ಪ್ರೇರೆ. ಹೊಸ ಒಡಂಬಡಿಕೆ, ನಂತರ ಹಳೆ ಒಡಂಬಡಿಕೆ, ನಂತರ ಪೂರ್ತಿಯಾಗಿ ಎಲ್ಲ ಓದಿ. ದೇವರ ವಾಕ್ಯ ಶ್ರೇಷ್ಠವಾದದ್ದು ಪ್ರೇರೆ. ಲೌಕಿಕ ಜ್ಞಾನಕ್ಕಿಂತ ಎಷ್ಟೋ ಉಪಯುಕ್ತವಾಗುತ್ತದೆ ಮತ್ತು ನೂತನ ಜೀವ ಮಾರ್ಗ ತೋರಿಸುತ್ತದೆ. ವಿಶಾಲವಾದ ನರಕ ಮಾರ್ಗದಿಂದ ಬಿಡಿಸಿ ದೇವರ ಸಿಂಹಾಸನದ ಬಳಿಗೆ ನಮ್ಮನ್ನು ಸೇರಿಸುತ್ತದೆ. ನಮ್ಮೊಂದಿಗೆ ದೇವರಿರುವಂತೆ ಮಾಡುತ್ತದೆ ದೇವರ ವಾಕ್ಯ, ದೇವರ ಆತ್ಮ. ನಮ್ಮ ಗುರಿ ದೇವರ ರಾಜ್ಯ, ದೇವರ ಕುಮಾರ ಯೇಸು ಕ್ರಿಸ್ತನೇ ನಂಬಿಗಸ್ತ ನ್ಯಾಯಾಧಿಪತಿ ಎಂದು ತಿಳಿಸುತ್ತದೆ. ಅಂಥ ಮಹಾಕೃಪೆ, ನಂಬಿಕೆ, ಕೃಪೆ, ರಕ್ಷಣೆ, ವರದ ಮಗನು ಯೇಸು ಕ್ರಿಸ್ತ ನಮ್ಮನ್ನೆಲ್ಲರಿಗೆ ದಯಪಾಲಿಸಲಿ. ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತವರ ಭೇಟಿಯನ್ನು ಪ್ರಿಯರ ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಕೃಪೆ, ಯೇಸು ಕ್ರಿಸ್ತನ ಮಹಾಪ್ರೇಮ, ದೇವರಾತ್ಮನ ಎಲ್ಲ ವರಗಳು, ಫಲ, ಆಯುಧಗಳು, ನಂಬಿಕೆ, ನಿರೀಕ್ಷೆ, ಪ್ರೀತಿ ನಿಮ್ಮೊಂದಿಗೂ, ನಿಮ್ಮ ಸಭೆ ಸಹವಾಸದೊಂದಿಗೆ, ನಿಮ್ಮ ಕುಟುಂಬ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣ, ನಿಮ್ಮ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ ದೇವರ ವರವಾದ ಯೇಸು ಕ್ರಿಸ್ತ ನಾಮದಲ್ಲಿ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತರ ಭೇಟಿಯಾಗೋಣ. ಅಲ್ಲಿವರೆಗೆ ಕೃಪೆ, ಕ್ಷೇಮ ನಿಮ್ಮನ್ನು ಹಿಂಬಾಲಿಸಲಿ. ಆಮೇನ್. ಶಾಶ್ವತವಾದದ್ದು ನಿನ್ನೊಂದಿಗೆ ನನಗಿರುವ ಅನುಬಂಧವು, ಶಾಶ್ವತವಾದದ್ದು ಎಸಪ್ಪ ನಿನ್ನೊಂದಿಗೆ ನಮಗಿರುವ ಅನುಬಂಧವು, ಮರೆಯಲಾರದ್ದು ನನ್ನ ಮೇಲೆ ನಿನಗಿರುವ ಅನುರಾಗವು, ಮರೆಯಲಾರದ್ದು ನಮ್ಮ ಮೇಲೆ ನಿನಗಿರುವ ಅನುರಾಗವು. ಏಸಪ್ಪ ನಿನ್ನ ನಾಮ ಸ್ಮರಣೆಯೇ ನನ್ನ ಶ್ವಾಸ ನಿಶ್ವಾಸವಾಯಿತೇ. ಯೇಸುವೇ
ನಿನ್ನ ನಾಮ ಸ್ಮರಣೆಯೇ ನನ್ನ ಶ್ವಾಸ ನಿನ್ನ ಶ್ವಾಸವಾಯಿತೇ ಶಾಶ್ವತವಾಗಿದೆ. ತಂದೆ, ಯೇಸುವಿನ ವಿಶ್ವಾಸ ಎಲ್ಲ ಮಕ್ಕಳ ಮೇಲೆ, ನಿನ್ನ ಪ್ರೀತಿ ನಮ್ಮ ಮೇಲೆ ಬಹುವಾಗಿದೆ, ಮರೆಯಲಾರದು ನಮ್ಮ ಮೇಲೆ ನಿನಗಿರುವ ಅನುರಾಗವು. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್.